विनिद्राम् पुरस्तुङ्गभद्राम् पुरस्तुङ्गभद्राम् भजे शारदाम्बाम् भजे शारदाम्बाम् अजस्रं मदम्बाम्. अजस्रं मदम्बाम्. अनुपमा वासुदेव. भगिनी ನೀವಲ್ವಾ ನೆಕ್ಸ್ಟ್ ದೀಕ್ಷಾ. दीक्षा Yes, ललामाङ्कफालाम् ललामाङ्कफालाम् लसद्गानलोलाम् लसज्ञानलोलाम् लसद्गान. ನಾನು ಪ್ರೆಸೆಂಟೇಶನ್ ಹಾಕ್ತೀನಿ ನೋಡಿ, ಅಲ್ಲಿ लसद्गानलोलाम् ಪ್ರೆಸೆಂಟ್ ಮಾಡಿರೋ ಸ್ಕ್ರೀನ್ ಮೇಲೆ ಕಾಣುತ್ತೆ, ಅದು ದೊಡ್ಡದು ಮಾಡ್ಕೊಳ್ಳಿ. लसद्गानलोलाम् लसद्गानलोलाम् स्वभक्तैकपालाम् स्वभक्तैकपालाम् यशस्वीकपोलाम् यशस्वीकपोलाम् करे त्वक्षमालाम् करे त्वक्षमालाम् कनत्प्रत्नलोलाम् कर्णप्रत्नलोलाम् भजे शारदाम्बाम् भजे शारदाम्बाम् अजस्रं मदम्बाम्. अजस्रं मदम्बाम्. सुहास ಹೇಳಮ್ಮ. ನೆಕ್ಸ್ಟ್ ಸುಸೀಮಂತವೇಣೀಂ सुसीमन्तवेणीं दृशा निर्जितैणीं दृशानिर्जितैनीं रमत्कीरवाणीं रमत्कीरवाणीं नमद्वज्रपाणीं नमद्वज्रपाणिं सुधामन्थरास्यां सुधामन्तरास्यां मुदा चिन्त्यवेणीं मुदा चिन्त्यवेणीं भजे शारदाम्बाम् भजे शारदाम्बाम् अजस्रं मदम्बाम्. अजस्रं मदम्बाम्. ನೆಕ್ಸ್ಟ್ ಕೈವಲ್ಯ. ಮ್ಯಾಮ್ ಲಿಖಿತ. ಪುಟಿ ಲಿಖಿತ ಹೇಳ್ತೀಯಮ್ಮ. ನೆಕ್ಸ್ಟ್ ಒನ್ ಹೇಳ್ಕೊಡ್ತೀನಿ. ಎಸ್ ಮ್ಯಾಮ್. ಸಂಸ್ಕೃತ ಇಲ್ಲ ಕನ್ನಡ. ಸುಶಾಂತಾಂ ಸುಶಾಂತಾಂ ಸುದೇಹಾಂ ಸುದೇಹಾಂ ದೃಗಂತೆ ದೃಗಂತೆ ಕಚಂತಾಂ. ಕಚಂತಾಂ ಸುಶಾಂತಾಂ ಸುಶಾಂತಾಂ ಸುದೇಹಾಂ ಸುದೇಹಾಂ ದೃಗಂತೆ ದೃಗಂತೆ ಕಚಂತಾಂ. ಕಚಂತಾ ಲಸತ್ ಲಸತ್ ಸ್ತಲ್ಲತಾಂಗಿಂ ಸಲ್ಲತಾಂಗಿಂ ಅನಂತಂ ಅನಂತಂ ಅಚಿಂತ್ಯಂ. ಅಚಿಂತ್ಯಂ. ಲಸತ್ ಸಲ್ಲತಾಂಗಿಂ ಲಸತ್ ಸಲ್ಲತಾಂಗಿಂ ಸಲ್ಲತಾಂಗಿಂ ಅನಂತಂ ಅನಂತಂ ಅಚಿಂತ್ಯಂ. ಸ್ಮೃತಾಂ ವೃತಾಂ ಸ್ಮೃತಾಂ ಸ್ಮೃತಾಂ ತಾಪಸೈಃ ಸರ್ಗ. ತಾಪಸೈ ಸರ್ಗ. ಹೇಳಿದ್ನಲ್ವಾ, ಅಲ್ಲಿ ಹೆಚ್ಚು ಸೌಂಡ್ ಬರೋ ತರ ಆಗ್ಬೇಕು, ಬಟ್ ಡಬಲ್ ಎಸ್ ಹೇಳ್ಬೇಕು. ಎಸ್ ಮ್ಯಾಮ್. ಅದು ವಿಸರ್ಗ ಆದ್ಮೇಲೆ ಸಾ ಇರೋದ್ರಿಂದ ಡಬಲ್ ಎಸ್ ಬರ್ಬೇಕು. ತಾಪಸೈ ಸರ್ಗ. ತಾಪಸೈ ಸರ್ಗ. ಒಟ್ಟಿಗೆ ಹೇಳ್ಬೇಕು, ಪಾಸ್ ಕೊಡ್ಬಾರ್ದು. ಅಲ್ಲಿ ಯತಿ ನಿಯಮ ಅಂತೀವಿ, ಅದಿಲ್ಲ. ಪದ್ಯಗಳು ಹೇಳುವಾಗ ಎಲ್ಲಿ ನಾವು ಪಾಸ್ ಕೊಡ್ತೀವಿ ಅದಕ್ಕೆ ಯತಿ ನಿಯಮ ಅಂತ. ಇಲ್ಲಿ ಯತಿ ನಿಯಮ ಇಲ್ಲ. ಸೊ ಸ್ಮೃತಾಂ ತಾಪಸೈ ಸರ್ಗ ಒಟ್ಟಿಗೆ ಹೇಳ್ಬೇಕು. ತಾಪಸೈ ಸರ್ಗ. ವೆರಿ ಗುಡ್. ಪೂರ್ವ ಪೂರ್ವನ್ ಸ್ಥಿತಾಂ ತಾಂ ಚಿತ್ತಾಂ ಸ್ಥಿತಾಂ ತಾಂ ಚಿತ್ತಾಂ ತಾಂ
ವೆರಿ ಗುಡ್. ಪೂರ್ವಸ್ಥಿತಾಂ ತಾಂ. पूर्वस्थितां तां ವೆರಿ ಗುಡ್ ಪುಟಿ. ಭಜೆ ಶಾರದಾಂಬಾಂ भजे शारदाम्बां ಅಜಸ್ರಂ ಮದಂಬಾಂ. अजस्रं मदन्बा. ವೆರಿ ಗುಡ್. ಸವಿತಾ. ಧನ್ಯವಾದ. ವೆರಿ ಗುಡ್. ಎಲ್ಲಾರು ಮ್ಯೂಟ್ ಅಲ್ಲಿ ಹೇಳ್ಕೊಳ್ತಾ ಇರಿ. ನಾನು ಇನ್ನೊಬ್ರಿಗೆ ಹೇಳ್ಕೊಳ್ಳುವಾಗ್ಲೂ ಎಲ್ಲಾರು ಹೇಳ್ಕೋಬೇಕು, ಆಯ್ತಾ? ನೋಬಡಿ ಶುಡ್ ಫೀಲ್ ಲೆಫ್ಟ್ ಔಟ್. ಬಿಟ್ಬಿಟ್ಟು ಎನಿಸ್ಬಾರ್ದು ಅನ್ನೋದಕ್ಕೋಸ್ಕರ ಪ್ರತಿಯೊಬ್ರದ್ದು ಒಂದಾದ್ಮೇಲೆ ಒಬ್ರೊಬ್ರನ್ನ ಕರಿತೀನಿ ಅಷ್ಟೇನೆ. ಎಲ್ಲಾರ್ಗು ಹೇಳ್ಕೊಟ್ಟಂಗಿದೆ, ಆಯ್ತಾ? ಸವಿತಾ. ಭಗಿನಿ ಲಲನ್ಯ. ಲಲನ್ಯ ಹೇಳ್ಬಿಟ್ಟ. ನೆಕ್ಸ್ಟ್. ಆಮ. ಸುಶಾಂತಾಂ ಸುದೇಹಾಂ ಸುಶಾಂತಾಂ ಸುದೇಹಂ ದೃಗಂತೆ ಕಚಂತಾಂ ತ್ರಿಗಂತೆ ಕಚಾಂತಾಂ ಲಸತ್ ಸಲ್ಲತಾಂಗಿಂ ಲಸತ್ ಸಲ್ಲಕಾಂಗಿಂ ಅನಂತಾಂ ಅಚಿಂತ್ಯಾಂ ಅಲಂತಾಂ ಅಚಿಂತ್ಯಾಂ ಸ್ಮೃತಾಂ ಸ್ಮೃತಾಂ ತಾಪಸೈ ಸರ್ಗ. ತಾಪಸೈ ಸರ್ಗ. ಸಾ ಅದರ ಎರಡು ಎಸ್ ಅಂತ ಬರ್ಬೇಕು. ತಾಪಸೈ ಸರ್ಗ. ತಾಪಸೈ ಸರ್ಗ. ವೆರಿ ಗುಡ್. ಅಲ್ಲಿ ಗ್ಯಾಪ್ ಕೊಡ್ಬೇಡ, ಬಟ್ ಹೇಳು. ಪೂರ್ವಸ್ಥಿತಾಂ ತಾಂ ಪೂರ್ವಸ್ಥಿತಾಂ ತಾಂ ಭಜೆ ಶಾರದಾಂಬಾಂ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ. ಅಜಸ್ರಂ ಮದಂಬಾಂ. ವೆರಿ ಗುಡ್. ವೈಷ್ಣವಿ. हम भगिनी. सुशांतां सुदेहां दृगन्ते कचन्तां ಕಚಾಂತಾಂ ಕಚಾಂತಾಂ कचान्तां लसत् सल्लतांगिं अनन्ताम् अचिन्त्यां ಅಚಿಂತ್ಯಾಂ. ವೆರಿ ಗುಡ್ ಪುಡಿ. ವೆರಿ ಗುಡ್. स्मृतां तापसैः सर्ग पूर्वस्थितां तां ವೆರಿ ಗುಡ್. भजे शारदाम्बाम् अजस्रं मदम्बाम्. ವೆರಿ ಗುಡ್ ಪುಟ. ವೆರಿ ಗುಡ್. ಪಾಠಯಾಮಿ. ನಾನೀಗ ಹೇಳ್ಕೊಡ್ತೀನಿ, ನೀನು ಅದನ್ನ ಹೇಳಾಯ್ತಾ? ಸುಶಾಂತಾಂ ಸುದೇಹಾಂ सुशान्तां सुदेहां ದೃಗಂತೆ ಕಚಾಂತಾಂ दृगन्ते कचान्तां ಲಸತ್ ಸಲ್ಲತಾಂಗಿಂ लसत्सल्लताङ्गीम् ಅನಂತಾಂ ಅಚಿಂತ್ಯಾಂ अनन्तामचिन्त्याम् ಸ್ಮೃತಾಂ ತಾಪಸೈ ಸರ್ಗ. स्मृतां तापसैः सर्ग ಪೂರ್ವಸ್ಥಿತಾಂ ತಾಂ पूर्वस्थितां तां ಭಜೆ ಶಾರದಾಂಬಾಂ भजे शारदाम्बाम् ಅಜಸ್ರಂ ಮದಂಬಾಂ. अजस्रं मदम्बाम्. ಅಗ್ರಿಮ एतत् पद्यम् अहं भवत्यै एव पाठयामि. नेक्स्ट वन निन्गे ಹೇಳ್ಕೊಡ್ತೀನಿ, ಆಯ್ತಾ? ಕುರಂಗೆ कुरङ्गे ತುರಂಗೆ तुरङ्गे ಮೃಗೇಂದ್ರೆ मृगेन्द्रे ಖಗೇಂದ್ರೆ. खगेन्द्रे ಖ ದೊಡ್ಡ ಖ, ಖಗೇಂದ್ರೆ. खगेन्द्रे ಕುರಂಗೆ ತುರಂಗೆ कुरङ्गे तुरङ्गे ಮೃಗೇಂದ್ರೆ ಖಗೇಂದ್ರೆ. मृगेन्द्रे खगेन्द्रे ಮರಾಲೆ ಮದೇಭೆ मराळे मदेभे ಮಹೋಕ್ಷೇಧಿರೂಢಾಂ. महोक्षेधिरूढाम्. ವೆರಿ ಗುಡ್. ಮರಾಲೆ ಮದೇಭೆ मराळे मदेभे ಮಹೋಕ್ಷೇಧಿರೂಢಾಂ. महोक्षेधिरूढाम्. ಮಹತ್ಯಾಂ महत्यां ನವಮ್ಯಾಂ नवम्यां ಸದಾ सदा ಸಾಮರೂಪಾಂ
सामरूपां ಭಜೆ ಶಾರದಾಂಬಾಂ भजे शारदाम्बाम् ಅಜಸ್ರಂ ಮದಂಬಾಂ. अजस्रं मदम्बाम्. ವೆರಿ ಗುಡ್. ಸವಿತಾ, ಹಾ ಭಗಿನಿ. ಹೇಳ್ತೆ ಪುಟ. ಹಾ ಮ್ಯಾಮ್. ತಂಗೆ ತುರಂಗೆ ಕುರಂಗೆ ತುರಂಗೆ ಮೃಗೇಂದ್ರೆ ಖಗೇಂದ್ರೆ ಮೃಗೇಂದ್ರೆ ಖಗೇಂದ್ರೆ ಮರಾಲೆ ಮದೇಭೆ ಮರಾಲೆ ಮಧೇಬೆ ಮಹೋಕ್ಷೇಧಿ ರೂಢಾಂ ಮಹೋಕ್ಷೇದಿ ರೂಢಾಂ ಮಹತ್ಯಾಂ ನವಮ್ಯಾಂ. ಮತ್ಯಾಂ ನವಮ್ಯಾಂ. ವೆರಿ ಗುಡ್. ಸದಾ ಸಾಮರೂಪಾಂ ಸದಾ ಸಾಮರೂಪಾಂ ಭಜೆ ಶಾರದಾಂಬಾಂ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ. ಅಜಸ್ರಂ ಮದಂಬಾಂ. ವೆರಿ ಗುಡ್. ಧನ್ಯವಾದ ಭಗಿನಿ. ಕೈವಲ್ಯ ಪುಟಿ. ಕೈವಲ್ಯ, ಕೈವಲ್ಯ ಇಲ್ಲ. ದೀಕ್ಷಾ, ಅನ್ಮ್ಯೂಟ್ ಮಾಡ್ಕೊಬಿಡ. ಮ್ಯಾಮ್ ನಾನೇ ಹೇಳ್ತೀನಿ ಮ್ಯಾಮ್. ಹೇಳ್ತೀಯಾ? ಟ್ಯೂನ್ ಅಲ್ಲಿ ಹೇಳ್ತೀಯಾ? ಎಸ್ ಮ್ಯಾಮ್. ಹೇಳು ಬಂಗಾರಿ. ಕುರಂಗೆ ತುರಂಗೆ ಮೃಗೇಂದ್ರೆ ಖಗೇಂದ್ರೆ ಮರಾಲೆ ಮದೇಭೆ ಮಹೋಕ್ಷೇಧಿರೂಢಂ ಮಹತ್ಯಾಂ ನವಮ್ಯಾಂ ಸದಾ ಸಾಮರೂಪಂ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ. ವೆರಿ ಗುಡ್ ಪುಟ. ಮದಂಬಾಂ. ವೆರಿ ಗುಡ್ ಚಿನ್ನಿ. ಆದ್ರೆ ನಾನು ನಿಂಗೆ ಹೇಳ್ಕೊಟ್ಟಿಲ್ಲ ಅಲ್ವಾ? ಹೇಳ್ಕೊಟ್ನಾ? ಎಸ್ ಮ್ಯಾಮ್, ಅವಾಗೇ ಮಾಡಿದ್ರೆ. ಓಕೆ ಪುಟ. ಸುಹಾಸ್, ನೆಕ್ಸ್ಟ್ ಒನ್ ಹೇಳ್ಕೊಡ್ಲಾ ಪುಟ? ಹಾ. ಜ್ವಲತ್ ಕಾಂತಿ ವನ್ಹಿಂ. ಜ್ವಲಕಾಂತಿಲ್. ಫಸ್ಟ್ ವರ್ಡಿಂಗ್ಸ್ ಕಲ್ತ್ಕೊಳ್ಳ ಕರೆಕ್ಟ್ ಆಗಿ, ಆಮೇಲೆ ಪ್ರೊನೌನ್ಸಿಯೇಷನ್ ಚೆನ್ನಾಗಿ ಬಂದ್ಮೇಲೆ ರಾಗ ಹಾಕೋಣ. ಜ್ವಲತ್ ಕಾಂತಿ ವನ್ಹಿಂ ಜ್ವಲತ್ ಕಾಂತಿವನ್ಹಿಂ ಜಗನ್ ಮೋಹನಾಂಗೀಂ. ಜಗನ್ ಮೋಹನಾಂಗೀಂ. ಜ್ವಲತ್ ಕಾಂತಿವನ್ಹಿಂ ಜ್ವಲತ್ ಕಾಂತಿವಂತಿಹಿಂ ಜಗನ್ ಮೋಹನಾಂಗೀಂ. ಜಗನ್ ಮೋಹನಾಂಗೀಂ. ಭಜನ್ ಭಜನ್ ಮಾನಸಾಂಭೋಜ ಮನಸಾಂಭೋಜ ಸುಭ್ರಾಂತ ಶುಭ್ರಾಂತ ಭೃಂಗೀಂ. ಭೃಂಗೀಂ. ವೆರಿ ಗುಡ್. ಭಜನ್ ಮಾನಸಾಂಭೋಜ ಮಾನಸಾಂಭೋಜ ಸುಭ್ರಾಂತ ಭೃಂಗೀಂ. ಶುಭ್ರಾಂತ ಭೃಂಗೀಂ. ನಿಜ ಸ್ತೋತ್ರ ನಿಜ ಸ್ತೋತ್ರ ಸಂಗೀತ ಸಂಗೀತ ನೃತ್ಯ ನೃತ್ಯ ಪ್ರಭಾಂಗೀಂ. ಪ್ರಭಾಂಗೀಂ. ನಿಜ ಸ್ತೋತ್ರ ನಿಜ ಸ್ತೋತ್ರ ಸಂಗೀತ ಸಂಗೀತ ನೃತ್ಯ ಪ್ರಭಾಂಗೀಂ. ನೃತ್ಯ ಪ್ರಭಾಂಗೀಂ. ಭಜೆ ಶಾರದಾಂಬಾಂ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ. ಅಜಸ್ರಂ ಮದಂಬಾಂ. ವೆರಿ ಗುಡ್. ಆದ್ರೆ ಹೇಳ್ಬಿಟ್ಟ. ಜ್ವಲತ್ ಜ್ವಲತ್ ಕಾಂತಿವನ್ಹಿಂ ಜ್ವಲತ್ ಕಾಂತಿವನ್ಹಿಂ ವನ್ಹಿಂ ಜಗನ್ ಜಗನ್ ಮೋಹನಾಂಗೀಂ. ಜಗನ್ ಮೋಹನಾಂಗೀಂ. ನಾಂಗೀಂ ನಾಗೀಂ.
ಅಲ್ಲ ನಾಂಗೀಂ. ಬಲನಾಂಗಿಂ. ಹಾ ಭಜನ್ ಭಜನ್ ಮಾನಸಾಂಭೋಜ ಭಜನ್ ಮಾನಸೋಂಭಂ ಮಾನಸಾಂಭೋಜ ಮಾನಸೋಂಭಂಜ. ಇನ್ನೊಂದ್ಸಲ ಲಾಸ್ಟ್ ಲೈನ್ ಹೇಳ್ತೀನಿ. ಭಜನ್ ಭಜನ್ ಮಾನಸ ಅಂಭೋಜ ಅಂದ್ರೆ ಮಾನಸಾಂಭೋಜ. ಮಾನಸಾಂಭೋಜ. ವೆರಿ ಗುಡ್ ಪುಟ. ಭಜನ್ ಭಜನ್ ಮಾನಸಾಂಭೋಜ ಭಜನ್ ಸಾಂಬ ಮಾನಸ. ಮಾನಸಾಂಭೋಜ. ವೆರಿ ಗುಡ್ ಪುಟ. ಸುಭ್ರಾಂತ ಸುಭ್ರಾಂತ ಭೃಂಗೀಂ. ಭೃಂಗೀಂ. ವೆರಿ ಗುಡ್. ನಿಜಸ್ತೋತ್ರ ನಿಜಸ್ತೋತ್ರ ಸಂಗೀತ ಸಂಗೀತ ನೃತ್ಯ ಪ್ರಭಾಂಗೀಂ. ನೃತ್ಯ ಪ್ರಭಾಂಗೀಂ. ಭಜೆ ಭಜೆ ಶಾರದಾಂಬಾಂ ಭಜೆ ಶಾರದಾಂಬಾಂ. ಅಜಸ್ರಂ ಮದಂಬಾಂ. ಅಜಸ್ರಂ ಭವಂಬಾಂ ಮದಂಬಾಂ. ಮದಂಬಾಂ. ವೆರಿ ಗುಡ್ ಪುಟ. ವೆರಿ ಗುಡ್. ನೆಕ್ಸ್ಟ್ ಅನುಪಮ ಭಗಿನಿ ಅಲ್ವಾ? ಸುಹಾಸ್ ಹೇಳ್ಕೊಡ್ಲಮ್ಮ ಇದನ್ನ ರಾಗದಲ್ಲಿ? ಮ್ಯಾಮ್ ನಾನೇ ಹೇಳ್ತಾ ಈ ಸಲ ಹೇಳು ಪುಟ ಹೇಳು. 7th one. ಹೌದಮ್ಮ. ಏನು? ಜ್ವಲಂತೀಂ ಜಗನ್ಮೋಹನಾಂಗೀಂ ಭಜನ್ಮಾನಸಂಭೋಜ ಸುಭ್ರಾಂತ ಭೃಂಗೀಂ ನಿಜಸ್ತೋತ್ರ ಸಂಗೀತ ನೃತ್ಯ ಪ್ರಭಾಂಗೀಂ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ. ವೆರಿ ಗುಡ್ ಪುಟ. ವೆರಿ ಗುಡ್. ದೀಕ್ಷಾ ಹೇಳ್ತೀಯ ಪುಟಿ? ಹಾ ಮ್ಯಾಮ್. ಹೇಳು. ಜ್ವಲತ್ಕಾಂತಿವನ್ನಿಂ ಜಗನ್ಮೋಹನಾಂಗಿಂ ಭಜನ್ಮಾನಸಾಂಭೋಜ ಶುಭ್ರಾಂತಭೃಂಗಿಂ ನಿಜಸ್ತೋತ್ರ ಸಂಗೀತ ನೃತ್ಯ ಪ್ರಭಾಂಗಿಂ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ. ವೆರಿ ಗುಡ್ ಪುಟಿ. ವೆರಿ ಗುಡ್. ಕೈವಲ್ಯ ಆಗ್ಲೂ ಓಪನ್ ಆಗ್ಲಿಲ್ಲಲ್ಲ ಪುಟ್ಟ? ಮ್ಯಾಮ್ ಓಪನ್ ಮಾಡ್ದ್ಯಾ? ಎಸ್ ಮ್ಯಾಮ್. ಹಾ ಲಾಸ್ಟ್ ಶ್ಲೋಕ. ಭವಾಂಭೋಜ ಭವಾಂಬೋಜ ನೇತ್ರಾಜ ನೇತ್ರಾಜ ಸಂಪೂಜ್ಯಮಾನಾಂ ಸಂಪೂಜ್ಯಮಾನಾಂ ಲಸನ್ ಮಂದಹಾಸ ಲಸನ್ ಮಂದಹಾಸಂ ಮಹಾನ್ ಮಂದಹಾಸ ಲಸನ್ ಮಂದಹಾಸ ಪ್ರಭಾ ವಕ್ತ್ರ ಜಿಹ್ವಾಂ. ಪ್ರಭಾ ವಕ್ರ ಚಿಂಹ ಚಿಹ್ನಾಂ. ಚಿಹ್ನ. ಹಾ ಮಾನು ಬರ್ಬೇಕು. ಚಿಹ್ನಾಂ. ಚಿಹ್ನಾಂ. ವೆರಿ ಗುಡ್. ಲಸನ್ ಮಂದಹಾಸ ಲಸನ್ ಮಂದಹಾಸ ಲಸನ್ ಮಂದಹಾಸ ಪ್ರಭಾ ವಕ್ತ್ರ ಪ್ರಭಾ ವಕ್ರ ವಕ್ತ್ರ ಕಾತರ ವಕ್ತ್ರ. ವಕ್ತ್ರ. ವೆರಿ ಗುಡ್. ಚಿಹ್ನಾಂ. ಚಿಹ್ನಾಂ. ಚಲ ಚಂಚಲ ಚಲ ಚಲ ಚಂಚಲ. ಚಲ ಚಂಚಲ. ವೆರಿ ಗುಡ್ ಪುಡಿ. ಚಾರು ಚಾರು ತಾಟಂಕ 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 ಕರ್ಣಾಂ. ಕರ್ಣಾಂ. ಭಜೆ ಭಜೆ ಶಾರದಾಂ ಶಾರದಾಂಬಾಂ ಶಾರದಾಂಬಾ ಅಜಸ್ರಂ ಮದಂಬಾಂ. ಅಜಸ್ರಂ ಮದಂಬಾ. ವೆರಿ ಗುಡ್. ವೆರಿ ಗುಡ್. ಸವಿತಾ ಹಾ ಭಗಿನಿ. ಪುಟ ಹೇಳ್ಕೊಡ್ಲಾ?
भवाम्भोजनेत्राज्य भवाम्भोजनेत्राज सम्पूज्यमानाम् सम्पूजमानां लसन्मन्दहास लसन्मन्दहास प्रभावक्त्रचिह्नाम् प्रभावक्त्रचिह्नां वक्त्र वक्त्र प्रभावक्त्रचिह्नां प्रभा भा महाप्रण प्रभावक्त्रचिह्नाम् प्रभावक्त्रचिह्नां चलच्चञ्चलाचारु चलच्चञ्चलाचार ताटङ्ककर्णाम् टाटङ्ककर्णां भजे शारदाम्बाम् भजे शारदाम्बाम् अजस्रं मदम्बाम् अजस्रं मदम्बाम् भजे शारदाम्बाम् भजे शारदाम्बाम् अजस्रं मदम्बाम् अजस्रं मदम्बाम् ಲಾಸ್ಟ್ ಅಲ್ಲಿ 2 ಸತಿ ಹೇಳ್ಬೇಕು ಅದನ್ನ. ಭಗಿನಿ ಕೈವಲ್ಯ ಕೈವಲ್ಯ ಮ್ಯಾಮ್ ಹೇಳ್ತೀಯ ಪುಟಿ? ಎಸ್ ಭಗಿನಿ ಹೇಳ್ತೀನಿ. ಭವಾಂಭೋಜನೇತ್ರಾಜ ಭವಾಂಭೋಜನೇತ್ರಾಂಜ ನೇತ್ರಾಜ ಇಂದ್ರಾಂಜ ನೇತ್ರಾಜ ನೇತ್ರಾಜ ಸಂಪೂಜ್ಯಮಾನಾಂ ಸಂಪೂಜ್ಯಮಾನಾಂ ಲಸನ್ಮಂದಹಾಸ ಲಸನ್ಮಂದಹಾಸ ಪ್ರಭಾವಕ್ತ್ರಚಿಹ್ನಾಂ ಪ್ರಭಾವಕ್ತ್ರಚಿಹ್ನಾಂ ಚಲಚ್ಚಂಚಲಾಚಾರು ಚಲಶ್ಚಂಚಲಾ ಚಾರು ಚಾರು ತಾಟಂಕಕರ್ಣಾಂ ತಾಟಂಕಕರ್ಣ ಭಜೆ ಶಾರದಾಂಬಾಂ ಭಜೆ ಶಾರದಾಂಬಾ ಅಜಸ್ರಂ ಮದಂಬಾಂ ಅಜಸ್ರಂ ಮದಂಬಾ ಭಜೆ ಶಾರದಾಂಬಾಂ ಭಜೆ ಶಾರದಾಂಬಾ ಅಜಸ್ರಂ ಮದಂಬಾಂ. ಅಜಸ್ರಂ ಮದಂಬಾ. ವೆರಿ ಗುಡ್, ಕರೆಕ್ಟ್ ಆಗಿ ಟೈಮ್ ಆಗಿದೆ. ಯಾರಾದ್ರೂ ಫುಲ್ ಹೇಳಕ್ ಟ್ರೈ ಮಾಡ್ತೀರಾ? ನಾನ್ ಮಾಡ್ತೀನಿ. ಹೇಳು ವೈಷ್ಣವಿ, ಫುಲ್ ಹೇಳು. सुवक्षोजकुम्भां सुधापूर्णकुम्भां प्रसादावलम्बां प्रपुण्यावलम्बां सदास्येन्दुबिम्बां सदा नोष्टबिम्बां भजे शारदाम्बाम् अजस्रं मदम्बां कटाक्षे दयाद्रां करे ज्ञानमुद्रां विनिद्रां कलापैः सुभद्रां पुरस्त्रीं विनिद्रां पुरस्तुङ्गभद्रां भजे शारदाम्बाम् अजस्रं मदम्बां ललामाङ्कपालां लसद्गानलोलां स्वभक्तैकपालां यशश्रीकपोलां करे त्वक्षमालां कनत्प्रत्नलोलां भजे शारदाम्बाम् अजस्रं मदम्बां सुसीमन्तवेणीं दृशानर्जितैनीं रमत्कीरवाणीं नमद्वज्रपाणीं सुधामन्थरास्यां मुदा चिन्त्यवेणीं भजे शारदाम्बाम् अजस्रं मदम्बां
सुशान्तां सुदेहां दृगन्ते कचान्तां लसत्सल्लताङ्गीम् अनन्तामचिन्त्यां स्मृतां तापसैः तां भजे शारदाम्बाम् अजस्रं मदम्बां कुरङ्गे तुरङ्गे मृगेन्द्रे खगेन्द्रे मराळे मदेबे महोक्षे धीरूढां महत्यां नवम्यां सदा सां रूपां भजे शारदाम्बाम् अजस्रं मदम्बां ज्वलत्कान्तिवह्निं जगन्मोहनाङ्गीं भजन् मानसाम्भोज शुभ्रान्तभृङ्गीं निजस्तोत्रसङ्गीतनृत्यप्रभाङ्गीं भजे शारदाम्बाम् अजस्रं मदम्बां भवां भोजनेत्राज सम्पूज्यमानां लसन्मन्दहासप्रभावक्त्र चिह्नां चलच्चञ्चलाचारुताटङ्ककर्णां भजे शारदाम्बाम् अजस्रं मदम्बां भजे शारदाम्बाम् अजस्रं मदम्बाम्. ತುಂಬಾ ಚೆನ್ನಾಗಿ ಹೇಳಿದೆ ಪುಟ. ತುಂಬಾ ಚೆನ್ನಾಗಿ ಎಷ್ಟು ಚೆನ್ನಾಗಿ ಹೇಳ್ತು ಮಗು. ಉತ್ತಮ. ಎಲ್ಲಾ ಮಕ್ಕಳು ಹೇಳ್ತಾರೆ ಪಾಪ. ಅಲ್ಲ ಈಗ ಪೂರ್ತಿ ಅಶ್ಲೋಕನೂ ಹೇಳ್ತಲ್ವಾ ನಿಮ್ದು? ಅಷ್ಟು ಹೇಳ್ತು. ಒಳ್ಳೇದು. ನೀವು ಎಲ್ಲರೂ ಕಲ್ತ್ಕೊಳ್ತೀರಾ, ನೀವು ಹೇಳ್ಬೋದು ಹಿಂಗೇನೆ. ಹೌದು ಹೌದು, ಎಲ್ಲಾರು ಹೇಳ್ತಾ ಇದಾರಲ್ಲ. ಅದೇ ಎಲ್ಲಾರು ಹೇಳಿದ್ರು ತುಂಬಾ ಚೆನ್ನಾಗಿದೆ. ಹೌದು, ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಿಮ್ಗೆ ಬೇಕು ಅಂದ್ರೆ ನಾಳೆಯಿಂದ ಇನ್ನೊಂದು ಬೇರೆದನ್ನ ಸ್ಟಾರ್ಟ್ ಮಾಡೋಣ. ತಿರ್ಗಾ 8 ಶ್ಲೋಕ ಇರೋದಿಲ್ಲ, ಆಯ್ತಾ? ಇದನ್ನ ಹೇಳ್ಕೊಟ್ಬಿಡಿ, ಏಕಶ್ಲೋಕಿ. ಅದೇ ಏಕಶ್ಲೋಕಿನೂ ಇದೆ, ಬೇಕಾದಷ್ಟಿದೆ. ಅದೇ ಒಂದೊಂದೇ ಚಿಕ್ಕ ಚಿಕ್ಕದ ಹೇಳ್ಕೊಡ್ತೀನಿ. ಎಲ್ಲ ಕಲ್ತಿದ್ದೀರಾ ಅಲ್ವಾ? ನಾಳೆಯಿಂದ ಹೊಸದ್ ಸ್ಟಾರ್ಟ್ ಮಾಡೋಣ, ಓಕೆನಾ? ಎಸ್ ಪುಟ, ವೆರಿ ಹ್ಯಾಪಿ ಚಿನ್ನಿ. ನೆಕ್ಸ್ಟ್ ಭಗವದ್ಗೀತೆ. ವೆರಿ ಹ್ಯಾಪಿ. ಇಲ್ಲ, ಅವ್ರು ಬರ್ತಾರಂತೆ, ಅವರೇ ಹೇಳ್ಕೊಡ್ತಾರಂತೆ. ಇದು ಕ್ವಿಜ್ ಇವಾಗ ಮಹಾಲಕ್ಷ್ಮಿ ಫೋನ್ ಮಾಡಿದ್ಲು. ಸರಿ ಸರಿ, ತುಂಬಾ ಕನ್ಫ್ಯೂಷನ್ ಮಾಡ್ಬಾರ್ದು ನೋಡಿ. ಇದು ಅದೇನೆ, ನಾನೇ ಯಾವ್ದಕ್ಕೂ ರೆಡಿ ಆಗಿದ್ದೀನಿ. ನಾ ಹೇಳ್ದೆ ಅವಳಿಗೆ, ನಾನ್ ಮಕ್ಳ ಹತ್ರ ಒಬ್ಬೊಬ್ರ ಹತ್ರ ಒಂದೊಂದು ಶ್ಲೋಕ ಹೇಳ್ಸೋಣ ಅನ್ಕೊಂಡಿದೀನಿ, ಅದನ್ನ ಹೇಳಿಸ್ತೀನಿ ಬೇಕಾದ್ರೆ ಅಂತ. ಆಮೇಲೆ ಇಲ್ಲ ಕೇಳಿ ಅಕ್ಷತಾ ಬಂದ್ರ ಐ ಥಿಂಕ್. ಸ್ಟಾರ್ಟ್ ಮಾಡಿ ಭಗಿನಿ. ಓಕೆ ಭಗಿನಿ. ಹಲೋ ಮಕ್ಕಳ. ಹರಿ ಓಂ ಭಗಿನಿ. ಹರಿ ಓಂ ಮ್ಯಾಮ್. ಹರಿ ಓಂ ಭಗಿನಿ. ಸೊ ನೀವೆಲ್ಲ ಯಾವ್ದು ಕಲಿತಿದ್ದೀರಾ ಇವಾಗ? ಭಗವದ್ಗೀತೆ ಯಾವ? 15ನೇ ಅಧ್ಯಾಯ ಪುರುಷೋತ್ತಮ ಯೋಗ. ಹೌದಾ? ಎಷ್ಟ್ ಶ್ಲೋಕ ಕಲ್ತಿದ್ದೀರಾ ಎಲ್ಲರೂ ಇವಾಗ 15ನೇ ಅಧ್ಯಾಯದಲ್ಲಿ? 10 ಶ್ಲೋಕ ಕಲ್ತಿದ್ದೀರಾಗ್ಲೇ? ಒಟ್ಟು ಎಷ್ಟು ಶ್ಲೋಕ ಇದೆ ಗೊತ್ತಾ 15ನೇ ಅಧ್ಯಾಯದಲ್ಲಿ? 20. ಯಾರು 20 ಅಂತ ಹೇಳಿದ್ದು? ಕರೆಕ್ಟ್, ವೈಷ್ಣವಿ. ಸಂಸ್ಕೃತ ಅಲ್ಲಿ ಹೇಳಿ, ನಂಬರ್ಸ್ ಹೇಳ್ಕೊಟ್ಟಿದಾರಲ್ಲ. 20. ಉತ್ತಮ. ಏತತ್ ಸಂಸ್ಕೃತ ಕಕ್ಷಾ. ಓಕೆ ಓಕೆ. ಸೊ ಭಗವದ್ಗೀತೆ ಮೇಲೆ ಸ್ವಲ್ಪ ಕ್ವಶನ್ಸ್ ಕೇಳ ನಿಮ್ಗೆ, ಏನೇನ್ ಗೊತ್ತಿದೆ ಅಂತ ನೋಡೋಣ. ಓಕೆನಾ? ಓಕೆ ಸರಿ. ಫಸ್ಟ್ ಪ್ರಶ್ನೆ, ಭಗವದ್ಗೀತೆ ಎಲ್ಲಿ ಬರುತ್ತೆ? ಯಾವ ಕಥೆನಲ್ಲೋ ಅಥವಾ ಪುರಾಣದಲ್ಲೋ ಎಲ್ಲಿ ಬರುತ್ತೆ? ಮಹಾಭಾರತ. ನಾನು ಸ್ವಲ್ಪ ರೂಲ್ಸ್ ಹೇಳ್ಬಿಡ್ತೀನಿ ಕ್ವೆಶನ್ ಕೇಳೋಕ್ಕಿಂತ ಮುಂಚೆ. ಸೊ ಯಾರಿಗೆ ಉತ್ತರ ಗೊತ್ತಿದೆಯಲ್ವಾ ಅವರು ಹ್ಯಾಂಡ್ ರೈಸ್ ಮಾಡಿ. ಸೊ ನಾನು ಅವ್ರು ಮಾತ್ರ ಉತ್ತರ ಹೇಳಿ, ಬಾಕಿ ಅವರೆಲ್ಲ ಮ್ಯೂಟ್ ಅಲ್ಲಿ ಇರ್ರಿ. ಉತ್ತರ ಹೇಳ್ಬಿಟ್ಟು ಮತ್ತೆ ಮ್ಯೂಟ್ ಆಗ್ರಿ ನೀವು. ಆಮೇಲೆ ನೆಕ್ಸ್ಟ್ ಕ್ವೆಶನ್ ಇನ್ನೊಬ್ರಿಗೆ ಹೇಳ್ತೀನಿ, ಓಕೆನಾ? ಓಕೆ, ಸೊ ಗೊತ್ತಾಯ್ತಾ ಎಲ್ಲರಿಗೂ ರೂಲ್ಸು? ಎಲ್ಲರೂ ಒಟ್ಟಿಗೆ ಕೂಗಕ್ ಹೋಗ್ಬೇಡಿ, ಅವಾಗ ಗೊತ್ತಾಗಲ್ಲ ಉತ್ತರ ಏನು ಅಂತ ಹೇಳ್ಬಿಟ್ಟು.
ಓಕೆ. ಸೊ ಫಸ್ಟ್ ಕ್ವೆಶನ್, ಭಗವದ್ಗೀತೆ ಎಲ್ಲಿ ಬರುತ್ತೆ? ಯಾವ ಕಥೆನಲ್ಲೋ ಪುರಾಣದಲ್ಲೋ ಎಲ್ಲಿ ಬರುತ್ತೆ? ಓಕೆ, ದೀಕ್ಷಾ. ಮ್ಯಾಮ್ ಮಹಾಭಾರತ. ಮಹಾಭಾರತ ಕರೆಕ್ಟ್. ಮಹಾಭಾರತದಲ್ಲಿ ಎಲ್ಲಿ ಬರುತ್ತೆ? ಮ್ಯಾಮ್ ಕುರುಕ್ಷೇತ್ರ ಯುದ್ಧ. ಅಲ್ಲ, ಅದು ಮಹಾಭಾರತದಲ್ಲಿ ಕೆಲವು ಇದು ಗ್ರೂಪ್ ಮಾಡ್ಯಾರೆ, ಪರ್ವಗಳು ಅಂತ ಹೇಳ್ಬಿಟ್ಟು. ಅದ್ರಲ್ಲಿ ಯಾವ ಪರ್ವದಲ್ಲಿ ಬರುತ್ತೆ ಗೊತ್ತಾ? ಓಕೆ, ಬೇರೆ ಯಾರಿಗಾರ ಗೊತ್ತಾ? ಕೈ ಎತ್ತೀರಾ? ಮಹಾಭಾರತದಲ್ಲಿ ಎಲ್ಲಿ ಬರುತ್ತೆ ಅಂತ ಹೇಳಿ. ಅದ್ರ ಗೊತ್ತಾ? ಪಾಂಡವದಲ್ಲಿ ಅಲ್ಲ, ಪಾಂಡವ್ರ ಆತರ ಪರ್ವ ಇಲ್ಲ. ಅದ್ ಒಂದೊಂದ್ ಪರ್ವಾಗ ಒಂದೊಂದ್ ಹೆಸರಿದೆ. ನಾನು ಹೇಳ ವೈಷ್ಣವಿ. ಭೀಷ್ಮ ಪರ್ವ. ಭೀಷ್ಮ ಪರ್ವ. ಸೊ ಭೀಷ್ಮ ಯುದ್ಧ ಮಾಡ್ಬೇಕಾದ್ರೆ ಆ ಯುದ್ಧ ಮಧ್ಯದಲ್ಲಿ ಭೀಷ್ಮ ಪರ್ವ ಅಂತ ಬರುತ್ತೆ. ಸೊ ಅದರಲ್ಲಿ ಮಹಾಭಾರತದ ಮಧ್ಯದಲ್ಲಿ ಭೀಷ್ಮ ಪರ್ವದಲ್ಲಿ ಭಗವದ್ಗೀತೆ ಬರೋದು. ಓಕೆ, ಸೊ ಇವಾಗ ನೀವೆಲ್ಲ ಉತ್ತರ ಹೇಳಿದ್ಮೇಲೆ ಹ್ಯಾಂಡ್ ಅನ್ನ ಡೌನ್ ಮಾಡಿ. ಸೊ ಆಮೇಲೆ ಮತ್ತೆ ಎತ್ತಿದಾಗ ಗೊತ್ತಾಗತ್ತೆ. ಓಕೆನಾ? ಓಕೆ, ನೆಕ್ಸ್ಟ್ ಕ್ವೆಶನ್. ಮಹಾಭಾರತ ಯುದ್ಧ ಎಷ್ಟು ದಿನ ನಡೀತು? ಅಭಿಜ್ಞ. 19 ದಿನ ಮ್ಯಾಮ್. 18 ದಿನ ಕರೆಕ್ಟ್. ನಿಂಗೇನೆ ಇನ್ನೊಂದು ಕ್ವೆಶನ್, ಎಷ್ಟು ಅಧ್ಯಾಯಗಳಿದೆ ಭಗವದ್ಗೀತೆನಲ್ಲಿ? ಗೊತ್ತಿಲ್ಲ ಮ್ಯಾಮ್. ಓಕೆ, ಬೇರೆ ಯಾರು ಕೈ ಎತ್ತಿ? ಎಷ್ಟು ಅಧ್ಯಾಯ ಇದೆ ಒಟ್ಟು? ಕೈವಲ್ಯ. ಮ್ಯಾಮ್ 16. ಅಲ್ಲ, ತಪ್ಪು. ಮ್ಯಾಮ್ ದೀಕ್ಷಾ. ಮ್ಯಾಮ್ 18 ಅಧ್ಯಾಯ. 18 ಅಧ್ಯಾಯ. ಸೊ ಕುರುಕ್ಷೇತ್ರ ಯುದ್ಧನು 18 ದಿನ ಆಯ್ತು, ಭಗವದ್ಗೀತೆ ಅಧ್ಯಾಯನು 18. ಸೊ 18 ಒಂಥರ ಲಕ್ಕಿ ನಂಬರ್ ತರ. ಓಕೆನಾ? ಓಕೆ, ನೆಕ್ಸ್ಟ್ ಕ್ವೆಶನ್. ಸೊ ಪ್ರತಿಯೊಂದು ಅಧ್ಯಾಯಕ್ಕೂ ಎಂಡಲ್ ಒಂದೊಂದು ವರ್ಡ್ ಜಾಯಿನ್ ಮಾಡ್ತಾರೆ, ಒಂದೊಂದು ಪದನ. ಎಲ್ಲಾ ಅಧ್ಯಾಯಕ್ಕೂ ಒಂದು ಕಾಮನ್ ಪದ ಇದೆ. ವೈಷ್ಣವಿ. ಪುಷ್ಪಿಕಾ. ಅಲ್ಲ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಅಲ್ಲ, ಎಲ್ಲಾ ಅಧ್ಯಾಯಕ್ಕೂ ಒಂದೊಂದು ಹೆಸರಿದೆ. ಅದು ಒಂದು ಕಾಮನ್ ಹೆಸರಲ್ಲಿ ಎಂಡ್ ಮಾಡ್ತಾರೆ ಎಲ್ಲಾ ಅಧ್ಯಾಯನು. ದೀಕ್ಷಾ. ಉಪನಿಷದ್. ಅಲ್ಲ. ವೈಷ್ಣವಿ. ಯೋಗ. ಯೋಗ. ಸೊ ಎಲ್ಲಾ ಅಧ್ಯಾಯನು ಒಂದೊಂದು ಯೋಗ. ಕರ್ಮ ಸನ್ಯಾಸ ಯೋಗ. ಸೊ ನೀವು ಕಲಿತಿರೋದು ಯಾವ ಯೋಗ? ಪುರುಷೋತ್ತಮ ಯೋಗ. ಪುರುಷೋತ್ತಮ ಪ್ರಾಪ್ತಿ ಯೋಗ, ಭಕ್ತಿ ಯೋಗ, ಕರ್ಮ ಯೋಗ. ಸೊ ಎಲ್ಲದು ಒಂದೊಂದು. ಭಕ್ತಿ ಯೋಗ 12ನೇ ಅಧ್ಯಾಯದಲ್ಲಿ ಬರೋದು. ಅಲ್ಲ, ಭಕ್ತಿ ಯೋಗ 12 ಅಧ್ಯಾಯನೇ ನಾನು ಹೇಳಿದ್ದು. ನಂಗೆ 17 ಕೇಳಿಸ್ತು. ಓಕೆ, 12ನೇ ಅಧ್ಯಾಯ ಭಕ್ತಿ ಯೋಗ. ಓಕೆ, ನೆಕ್ಸ್ಟ್. ಬಾಕಿಯವರು ಇದ್ದೀರಾ? ಬಾಕಿಯವರು ಯಾರು ಕೈ ಎತ್ತಿಲ್ಲ, ಉತ್ತರ ಹೇಳ್ತಿಲ್ಲ? ಉಳಿದವರು ಅವ್ರ ಹ್ಯಾಂಡ್ ರೈಸ್ ಮಾಡಿದ್ರೆ ನೀವು ನಿಮ್ ಕೈ ರೈಸ್ ಮಾಡಿದ್ರೆ ಕಾಣಿಸಲ್ಲ. ನಿಮ್ಮ ಮೊಬೈಲ್ ನಲ್ಲಿ ಹ್ಯಾಂಡ್ ಇರ್ತಲ್ಲ, ಅದನ್ನ ಪ್ರೆಸ್ ಮಾಡಿ ಭಗಿನಿಗೆ ಕ್ಲೀನ್ ಹಾಕದಂಗ. ಬಾಕಿಯವರು ನಿಮ್ ವಿಡಿಯೋ ಆನ್ ಮಾಡ್ತೀರಾ? ಅಭಿಜ್ಞ, ಕೈವಲ್ಯ, ನಿಮ್ದೆಲ್ಲ ವಿಡಿಯೋ ಆನ್ ಮಾಡ್ಕೊಳ್ಳಿ. ದೀಕ್ಷಾದ ಆಫ್ ಆಯ್ತು. ಅಭಿಜ್ಞ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಭಗವದ್ಗೀತೆ ಯಾರು ಯಾರಿಗೆ ಹೇಳಿದ್ದು? ಕೃಷ್ಣ. ಕೈ ಎತ್ತಿ. ಭಾಸ್ಕರ. ಕೃಷ್ಣ ಅರ್ಜುನಂಗೆ ಭಯ ಆಗ್ತಿತ್ತಂತ ಅದು ಶ್ಲೋಕ ಹೇಳ್ಕೊಟ್ಟ. ಏನಕ್ ಭಯ ಆಗ್ತಿತ್ತು ಅರ್ಜುನಂಗೆ? ನಮ್ಮವ್ರ ಜೊತೆಗೇನೆ ನಾನು ಯುದ್ಧ ಮಾಡ್ಬೇಕಂತ ಭಯ ಆಗ್ತಿತ್ತು. ಅದಕ್ಕೆ ಏನ್ ಮಾಡ್ದ ಅರ್ಜುನ? ನಾನು ಭಯ ಆಗ್ತಿತ್ತು ಅಂತ ಏನ್ ಮಾಡ್ಬಿಟ್ಟ ಅವನು?
ಕೃಷ್ಣ ಶ್ಲೋಕ ಹೇಳು, ನೀನ್ ಅವ್ರ ಜೊತೆ ಯುದ್ಧ ಮಾಡ್ಲೇಬೇಕು ಅಂತ. ಸೊ ಅವನ್ ಧನಸ್ಸು ಎಲ್ಲ ಕೆಳಗಿಟ್ಬಿಟ್ಟ ಅರ್ಜುನ, ನಾನ್ ಯುದ್ಧ ಮಾಡಲ್ಲ ಅಂತ ಹೇಳಿ ಕುತ್ಕೊಂಡ್ಬಿಟ್ಟ. ಸೊ ಅವಾಗ ಕೃಷ್ಣ ಅರ್ಜುನನಿಗೆ ಶ್ಲೋಕ ಹೇಳ್ಕೊಟ್ಟ. ಭಗವದ್ಗೀತೆ ಭಗವದ್ಗೀತೆನ ಹೇಳ್ದ. ಸೊ ನಿನ್ ಕರ್ತವ್ಯನ ನೀನ್ ಮಾಡು, ಅದದ ಫಲನ ನನಗ್ ಬಿಟ್ಬಿಡು ಅಂತ ಹೇಳ್ದ ಕೃಷ್ಣ. ಸೊ ಅದ್ ಇಡೀ ಗೀತೆನೆ ಭಗವದ್ಗೀತೆ. ಭಗವತ್ ಅಂದ್ರೆ ದೇವ್ರ ಬಾಯಿಂದ ಬಂದಿರೋದು. ಸೊ ಅದರಿಂದ ಭಗವದ್ಗೀತೆ. ಭಗವದ್ ಅಂದ್ರೆ ದೇವ್ರು. ಓಕೆ. ಸೊ ನೆಕ್ಸ್ಟ್ ಕ್ವೆಶನ್. ಹದಿನೆಂಟು ಅಧ್ಯಾಯ ಇದೆ ಅಂತ ಹೇಳಿದೆ. ಯಾವ್ದಾರ ಒಂದ್ 3 ಅಧ್ಯಾಯದ ಅಥವಾ 4 ಅಧ್ಯಾಯದ ಹೆಸರು ಹೇಳ್ತೀರಾ? ಮ್ಯಾಮ್ ನನಗೆ 2 ಅಧ್ಯಾಯ 3 ಅಧ್ಯಾಯ ಹೆಸರು ಜ್ಞಾಪಕ ಇದೆ ಅಂತ ನೋಡೋಣ. ಎಲ್ಲರೂ ಒಂದೊಂದು ಹೇಳಿ ನೋಡೋಣ ಅಧ್ಯಾಯದ ಹೆಸರುಗಳು. ಮ್ಯಾಮ್ ಕರ್ಮಯೋಗ. ಓಕೆ, ಒಂದಾಯ್ತು. ನೆಕ್ಸ್ಟ್ ಇನ್ನೊಬ್ರು ಹೇಳಿ. ಭಕ್ತಿ ಯೋಗ, ಒಂದ್ ನಿಮಿಷ. ಪುರುಷೋತ್ತಮ ಯೋಗ. ಓಕೆ. ಬೇರೆಯವರು? ವೈಷ್ಣವಿ, ಬೇರೆದ್ ಗೊತ್ತಿದ್ಯಾ? ಗೊತ್ತಿದ್ದೆ. ಹೇಳು. ದೈವಾಸುರ ಸಂಪದ್ ವಿಭಾಗ ಯೋಗ. ವೆರಿ ಗುಡ್. ಆಮೇಲೆ ಫಸ್ಟ್ ಅಧ್ಯಾಯದ ಹೆಸರೇನು? ಅರ್ಜುನ ವಿಷಾದ ಯೋಗ. ಕರೆಕ್ಟ್, ಅರ್ಜುನ ವಿಷಾದ ಯೋಗ. ಆಮೇಲೆ ನೆಕ್ಸ್ಟ್ ಇನ್ಯಾವ್ದು ಜ್ಞಾಪಕ ಇದೆ? ಕರ್ಮಯೋಗ. ಆಮೇಲೆ ರಾಜ್ಯ ವಿದ್ಯಾ ರಾಜಗುಹ್ಯ ಯೋಗ. ಎಲ್ಲ ಜ್ಞಾಪಕ ಬರ್ತಾ ಇದೆ ಇವಾಗ. ಆಮೇಲೆ ವಿಭೂತಿ ಯೋಗ. ಓಕೆ, ವೆರಿ ಗುಡ್. ಆಮೇಲೆ ವಿಶ್ವೇಶ್ವರ ರೂಪ ಯೋಗ. ಯೋಗ ಭ್ರಷ್ಟ ಯೋಗ. ನೀವು ಕಲಿತಿರೋದು ಪುರುಷೋತ್ತಮ ಯೋಗ. ಪುರುಷೋತ್ತಮ ಪ್ರಾಪ್ತಿ ಯೋಗ. ಪ್ರಾಪ್ತಿ ಯೋಗ. ಆಮೇಲೆ ಜ್ಞಾನ ವಿಜ್ಞಾನ ಯೋಗ. ಸುಮಾರು ಗೊತ್ತಿದೆ ಹಾಗ ನಿಮ್ಗೆ. ಆಮೇಲೆ ಯೋಗ. ಕೃಷ್ಣ ಅವನ್ನ ಇದನ್ ತೋರಿಸ್ತಾನಲ್ಲ, ಯಾವ್ದದು ಯೋಗ? ಸನ್ಯಾಸ ಯೋಗ ಅಲ್ಲ, ಸಾಂಖ್ಯ ಯೋಗ. ಅದು ಕರೆಕ್ಟ್. ವಿಶ್ವರೂಪ. ಓಕೆ. ಸೊ ಎಲ್ಲರೂ ಸುಮಾರು ಗೊತ್ತಿದೆ ಹಾಗ ನಿಮಗೆ ಭಗವದ್ಗೀತೆ ಬಗ್ಗೆ. ವಿಶ್ವಯೋಗ 11 ಅಧ್ಯಾಯ. 11. ಓಕೆ, ಇವಾಗ ನೆಕ್ಸ್ಟ್ ಕ್ವೆಶನ್. ಎಲ್ಲಾ ಅಧ್ಯಾಯದಲ್ಲೂ ಕೊನೆಗೆ 1-2 ಲೈನ್ ಹೇಳ್ತಾರೆ. ಅದನ್ನ ಪುಷ್ಪಿಕಾ ಅಲ್ಲ, ಎಲ್ಲಾ ಅಧ್ಯಾಯದ ಕೊನೆಗೆ ಹೇಳ್ತಾರೆ. ಮ್ಯಾಮ್, ಆ ಅಧ್ಯಾಯದ ನಂಬರು ಮತ್ತೆ ಓಂ ಶ್ರೀ ಕೃಷ್ಣ. ಅದು ಗೊತ್ತಿದ್ಯಾ? ಹೇಳ್ತೀರಾ? ದೀಕ್ಷಾ ಹೇಳ್ತೀಯಾ? Yes ಮ್ಯಾಮ್. ಹೇಳ. ಇತಿ ಓಂ ಶ್ರೀ ಕೃಷ್ಣಾರ್ಪಣಂ. ಮ್ಯಾಮ್ ಒಂದು ನಿಮಿಷ. ತೃತೀಯೋಧ್ಯಾಯಃ ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಅಲ್ಲ, ವೈಷ್ಣವಿ. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಪುರುಷೋತ್ತಮ ಯೋಗೋ ನಾಮ 15ೋऽಧ್ಯಾಯಃ. ಸೊ ಇದು ಎಲ್ಲಾದ್ರಲ್ಲೂ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್. ಸೊ ಕೃಷ್ಣ ಅರ್ಜುನನ್ನ ಎಲ್ಲಿ ಕರ್ಕೊಂಡೋಗಿ ನಿಲ್ಲಿಸ್ತಾನೆ ಯುದ್ಧದಲ್ಲಿ? ಯುದ್ಧ ಶುರು ಆಗ್ಬೇಕಾರೆ ಕೃಷ್ಣ ರಥ ಓಡ್ಸತ್ತಾನೆ. ಸೊ ಎಲ್ಲಿ ಕರ್ಕೊಂಡೋಗಿ ನಿಲ್ಲಿಸ್ತಾನೆ ಇದ್ರಲ್ಲಿ ಯುದ್ಧ ಭೂಮಿನಲ್ಲಿ?
ಗೊತ್ತಾ ಯಾರಿಗಾದ್ರೂ? ಯುದ್ಧ ಮಾಡಕ್ಕೆ ಅಂತ ಎಲ್ಲಿ ಕರ್ಕೊಂಡು ಹೋಗಿ ನಿಲ್ಲಿಸ್ತಾನೆ? ಅದನ್ನ ನೋಡೇ ಅರ್ಜುನ ನಾನು ಯುದ್ಧ ಮಾಡಲ್ಲ ಅಂತ ಹೇಳ್ಬಿಡ್ತಾನೆ. ಅವನ ಅಲ್ಲಿ ಕರ್ಕೊಂಡೋಗಿ ನಿಲ್ಸಿದ ಜಾಗದಲ್ಲಿ ನೋಡ್ಬಿಟ್ಟು. ವೈಷ್ಣವಿ ಬಿಟ್ಟು ಬೇರೆ ಯಾರಿಗ್ ಗೊತ್ತಿದೆ? ಹೇಳು ವೈಷ್ಣವಿ. 2 ಆರ್ಮೀಸ್ಗೆ ಸೆಂಟ್ರಲ್ಲಿ. ಯಾರು 2 ತಂಡದವರು? ಯಾರ್ಯಾರು? ಪಾಂಡವ ಮತ್ತೆ ಕೌರವ. ಪಾಂಡವರು ಮತ್ತೆ ಕೌರವರು. ಒಂದ್ ಕಡೆ ಪಾಂಡವರು ನಿಂತಿರ್ತಾರೆ, ಇನ್ನೊಂದ್ ಕಡೆ ಕೌರವ್ರು ನಿಂತಿರ್ತಾರೆ. ಸೊ ಅವರಿಬ್ರು ಮಧ್ಯ ಕರ್ಕೊಂಡೋಗಿ ನಿಲ್ಲಿಸ್ಬಿಡ್ತಾನೆ. ಸೊ ಅವಾಗ ಅರ್ಜುನ ಎಲ್ಲರನ್ನು ನೋಡ್ಬಿಟ್ಟು ಅವ್ರ ಗುರುಗಳನ್ನ, ಭೀಷ್ಮ ಪಿತಾಮಹ ಅವ್ರನ್ನೆಲ್ಲರನ್ನು ನೋಡ್ಬಿಟ್ಟು ನಾನ್ ಯುದ್ಧ ಮಾಡಲ್ಲ ಅಂತ ಹೇಳ್ಬಿಟ್ಟು ಅವನ್ ಧನಸ್ಸನ್ನ ಕೆಳಗ್ ಹಾಕ್ಬಿಡ್ತಾನೆ. ಪಾಂಡವರಲ್ಲಿ ಯಾರ್ಯಾರಿದ್ದಾರೆ ಗೊತ್ತಾ ಹೆಸರು? ಭಾಸ್ಕರ. ಅರ್ಜುನ, ಭೀಮ, ದೊಡ್ಡವ್ರು ಯಾರು? ಯುಧಿಷ್ಠಿರ. ಆಮೇಲೆ ನೆಕ್ಸ್ಟ್ ಯುಧಿಷ್ಠಿರ, ಭೀಮ, ಆಮೇಲೆ ಭೀಮ, ನಕುಲ, ಅರ್ಜುನ. ಓಕೆ. ಕೌರವರಲ್ಲಿ ಯಾರ್ಯಾರಿದ್ದಾರೆ ಗೊತ್ತಾ? ದುರ್ಯೋಧನ, ಆಮೇಲೆ ಅನುಗುಂದ, ಯಾರು? ದುಶ್ಯಾಸನ, ದುಶ್ಯಾಸನ. ಆಮೇಲೆ ಚಿತ್ರಸೇನ, ಗುರು ಇದ್ರ ಅವ್ರ ಮಗ ಹೆಸರು ಜಲಸಂಧ, ಮಹಾಭಾರತ ಕರ್ಣ, ಮಗ ಹೌದು, ದ್ರೋಣಾಚಾರ್ಯ, ವಸಿಷ್ಠ, ಯುಯುತ್ಸ, ವ್ಯಾಸಾಯ, ಗುರು ದ್ರೋಣಾಚಾರ್ಯ ಮಗ ಒಬ್ಬ ಇದನಲ್ಲ, ಅಶ್ವತ್ಥಾಮ. ನಮ್ ಕರ್ಣ. ಕರ್ಣ ಯಾರು ಆಕ್ಚುಲಿ? ಕುಂತಿಯ ಮೊದಲನೇ ಪುತ್ರನೇ ಕರ್ಣ. ಯಾರು ಗೊತ್ತಿಲ್ವಾ? ಯಾರಿದ್ದಾರೆ ಅಂತ? ಭೀಷ್ಮ ಅಂತ ಹೇಳ. ದುಶಾಸನ, ಹೇಳಿದ್ರು. ಚಿತ್ರಸೇನ, ಮಕ್ಕಳು ಆಶ್ರಮದಲ್ಲಿ ಇರೋದು. ಭೀಷ್ಮ, ಯುಧಿಷ್ಠಿರ, ಚಿತ್ರಸೇನ, ಆಮೇಲೆ ಇನ್ನು ಇಬ್ರು ಅಶ್ವಿನಿ ದೇವ, ಜಲಗಂಧ, ಅರ್ಜುನ, ಸೂರ್ಯದೇವ, ಹೇಳು. ನಕುಲ ಸಹದೇವ. ಅವ್ರು ಹೇಳಿದ್ರು ವಗಿನಿ ಜರಾಸಂಧ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ. ಎಸ್. ಸೊ ಇದು ಭಗವದ್ಗೀತೆ ಒಂದು ಛಂದಸ್ಸಲ್ಲಿದೆ. ಅಂದ್ರೆ ಅಕ್ಷರಗಳನ್ನ ಒಂದು ರೂಲ್ ಪ್ರಕಾರ ಜೋಡಿಸಿದ್ದಾರೆ. ಅದೇ ರೀತಿ ಹೇಳ್ಬೇಕದು. ಯಾವ್ದದು ಛಂದಸ್ಸು? ಮೀಟರ್ ಅಂತಾರೆ, ಒಂದು ರಿದಮಿಕ್ ಮೀಟರ್. ಸೊ ಯಾವ್ದದು? ಎಲ್ಲಾ ಅಧ್ಯಾಯದ ಕೊನೆ ಹೇಳ್ತಾ ಅದನ್ನ ಹೇಳ್ತೀವಿ ನಾವು. ಆ ಛಂದಸ್ ಹೆಸರು ಹೇಳ್ತೀವಿ. ವೈಷ್ಣವಿ. ತ್ರಿಷ್ಟುಪ್ ಅಲ್ಲ, ತ್ರಿಷ್ಟುಪ್ ಅಲ್ಲ. ಅನುಷ್ಟುಪ್. ಅನುಷ್ಟುಪ್ ಛಂದಃ ಅಂತ ಹೇಳ್ತೀವಲ್ಲ ಎಲ್ಲದ್ರಲ್ಲೂ. ಸೊ ಅದೇ ಛಂದಸ್ ಅದು. ಸೊ 32 ಅಕ್ಷರ ಇರುತ್ತದು ಛಂದಸ್. ಸೊ ಆ ರೂಲ್ ಪ್ರಕಾರನೇ ಎಲ್ಲಾ ಇದನ್ನು ಬರೆಯೋದು ನಾವು. ಇಡೀ ಶ್ಲೋಕನ ಬರ್ದಿರೋದು. ನೆಕ್ಸ್ಟ್, ಮಹಾಭಾರತ ಯುದ್ಧ ಎಲ್ಲಾಗಿದ್ದು? ಯಾವ ಜಾಗದಲ್ಲಿ? ಕೈವಲ್ಯ. ಕುರುಕ್ಷೇತ್ರ. ಕುರುಕ್ಷೇತ್ರ. ಓಕೆ. ನೆಕ್ಸ್ಟ್, ಮಹಾಭಾರತ ಬರೆದವ್ರು ಯಾರು? ವ್ಯಾಸ ಮುನಿಗಳು. ವೇದವ್ಯಾಸರು. ವೇದವ್ಯಾಸರು.
ಬೇರೆದ್ ಏನೇನ್ ಬರ್ದಿದ್ದಾರೆ ವೇದವ್ಯಾಸರು ಮಹಾಭಾರತ ಬಿಟ್ಟಿ ಗೊತ್ತಾ? ಮಹಾಭಾರತ ಬರ್ದಿದ್ದಾರೆ, ಅದ್ರ ಜೊತೆಗೆ ಬೇರೆದನ್ನು ಎಲ್ಲ ಬರ್ದಿದ್ದಾರೆ ವೇದವ್ಯಾಸರು. ಭಗವದ್ ಗರುಡ ಪುರಾಣ. ಗರುಡ ಪುರಾಣ, ಎಲ್ಲಾ ಪುರಾಣಗಳನ್ನ ಬರ್ದಿದ್ದಾರೆ. ಆಮೇಲೆ ವೇದಗಳು ಒಂದೇ ಆಗಿತ್ತು, ಅದನ್ನ ಡಿವೈಡ್ ಮಾಡಿದ್ರು 4 ಭಾಗವಾಗಿ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಅದನ್ನ ಹಿಂಗ್ ಸ್ಪ್ಲಿಟ್ ಮಾಡಿದ್ರಲ್ಲ 4 ಭಾಗ ಆಗಿ, ಅದಕ್ಕೆ ಅವ್ರ ಹೆಸರು ವೇದವ್ಯಾಸ ಅಂತ ಆಯ್ತು. ವ್ಯಾಸ ಅಂದ್ರೆ ಸ್ಪ್ಲಿಟ್ ಮಾಡೋದು ಅಂತ ಹೇಳಿ. ವೇದಗಳನ್ನ ಸ್ಪ್ಲಿಟ್ ಮಾಡಿದ್ರಿಂದ ಅವ್ರ ಹೆಸರು ವೇದವ್ಯಾಸ ಅಂತ ಆಯ್ತು. ಆಮೇಲೆ ಭಾಗವತಂ, ಪುರಾಣಗಳು. 5ನೇ ವೇದ ಯಾವುದು? ಸೊ 4 ವೇದ ಹೆಸರು ಹೇಳಿದ್ರಿ ನೀವು. 5ನೇ ವೇದ ಯಾವುದು? ಯಾರಿಗಾರ ಗೊತ್ತಾ? ಅದ್ರಿತ್ ಗೊತ್ತಾ? 5ನೇ ವೇದ ಇದೆಯಾ? ಹೋಗ್ಲಿ, ಇಲ್ವಾ? ಹಾ, ವೈಷ್ಣವಿ? ಸೂಕ್ಷ್ಮ ವೇದ ಅಲ್ಲ. ಅಭಿಜ್ಞ ಗೊತ್ತಾ? 5ನೇ ವೇದ ಇದೆ ಇಲ್ವಾ? ಕ್ವಶನ್ ತಪ್ಪೋ ಇಲ್ಲರೇ? ಮ್ಯಾಮ್ 5ನೇ ವೇದ ಇಲ್ಲ ಮ್ಯಾಮ್. ಇಲ್ವಾ? ಸ್ವಲ್ಪ ಯೋಚನೆ ಮಾಡಿ ನೋಡೋಣ. ರಾಮಾಯಣ ಅಲ್ಲ. ಮಹಾಭಾರತ. ಮಹಾಭಾರತ. ಮ್ಯಾಮ್ ನಾನು ಗೆಸ್ ಮಾಡಿದೆ ಮ್ಯಾಮ್, ನಂಗೆ ಗೊತ್ತಿರ್ಲಿಲ್ಲ, ಜಸ್ಟ್ ಗೆಸ್ ಮಾಡಿದೆ. ಯಾರು ಅದ್ರಿತ ಹೇಳಿದ್ದು? ಮಹಾಭಾರತನ 5ನೇ ವೇದ ಅಂತ ಹೇಳ್ತಾರೆ. ಸೊ ನಿಮ್ಗೆ ಏನೇನ್ ತಿಳ್ಕೊಬೇಕೋ ಅದೆಲ್ಲದೂ ಮಹಾಭಾರತದಲ್ಲಿದೆ. ನೀವ್ ಇವಾಗಿನ ನೋಡಿದ್ರೆ ಹಿಸ್ಟ್ರಿ, ಪಾಲಿಟಿಕ್ಸ್, ನಿಮ್ದು ಸೈನ್ಸ್, ಬಯಾಲಜಿ ಎಲ್ಲದೂ ಬರುತ್ತೆ ನಿಮಗೆ ಮಹಾಭಾರತ. ನ್ಯಾಯಶಾಸ್ತ್ರ, ಲಾಯರ್ ಓದ್ಬೇಕು ಅಂದ್ರೆ ಅದ್ರದ್ದು ರೂಲ್ಸ್. ಸೊ ನೀವು ಏನೇನ್ ಕಲಿಬೇಕೋ ಎಲ್ಲದೂ ಮಹಾಭಾರತದಲ್ಲಿದೆ. ಸೊ ಅದ ಏನೇನ್ ಇಲ್ಲ ಅಂತ ಹೇಳಂಗಿಲ್ಲ. ಸೊ ಎಲ್ಲದೂ ನಿಮಗೆ ಮಹಾಭಾರತದಲ್ಲಿ ಸಿಗತ್ತೆ. ಸೊ ಅದಕ್ಕೆ ನೀವು ಮಹಾಭಾರತ ಓದಿದ್ರೆ ಎಲ್ಲದನ್ನು ಓದ್ದಂಗೆನೆ. ಸೊ ಅದಕ್ಕೆ ಅದನ್ನ 5ನೇ ವೇದ ಅಂತ ಹೇಳ್ತಾರೆ. ಓಕೆ. ಅರ್ಜುನನ ಸಾರಥಿ ಯುದ್ಧದಲ್ಲಿ? ಕೃಷ್ಣ. ಅರ್ಜುನ ಶಂಖದ ಹೆಸರು? ಶಂಖದ ಹೆಸರು ಗೊತ್ತಾ? ದೇವದತ್ತ. ದೇವದತ್ತ. ವೆರಿ ಗುಡ್ ವೈಷ್ಣವಿ. ಕೃಷ್ಣಂದು? ಪಂಚಜನ್ಯ. ಕರ್ಮಯೋಗ ಅಂತಿದೆ ಅಲ್ವಾ ನಿಮ್ಗೆ ಇದ್ರಲ್ಲಿ ಭಗವದ್ಗೀತೆನಲ್ಲಿ? ಕರ್ಮ ಅಂದ್ರೆ ಏನು? ನಿಮಗೆ ಏನ್ ಅರ್ಥ ಆಗತ್ತೆ ಕರ್ಮ ಅಂತ ಹೇಳಿದ್ರೆ? ನಾವು ಗುಡ್ ಮಾಡಿದ್ರೆ ನಮಗ್ ಗುಡ್ ಸಿಗುತ್ತೆ, ಬ್ಯಾಡ್ ಮಾಡಿದ್ರೆ ಬ್ಯಾಡ್ ಸಿಗುತ್ತಂತ. ಆಮೇಲೆ ಬೇರೆಯವರಿಗೆ ಏನ್ ಅರ್ಥ ಆಗತ್ತೆ ಕರ್ಮ ಅಂತ ಹೇಳಿದ್ರೆ? ಮ್ಯಾಮ್ ನಾವ್ ಅದು ಏನ್ ಕೆಲಸ ಮಾಡ್ತೀವಲ್ಲ ಅದು. ಕೆಲಸ ಮಾಡ್ತೀವಲ್ಲ ಅದು. ಸೊ ನಮ್ದು ಕರ್ಮ, ನಮ್ದು ಏನೇನ್ ಕೆಲಸ ಇದೆಯೋ, ಇವಾಗ ನೀವೆಲ್ಲ ಸ್ಟೂಡೆಂಟ್ಸ್ ಅಲ್ವಾ? ಸೊ ನಿಮ್ ಸ್ಟೂಡೆಂಟ್ಸ್ ಕೆಲಸ ಏನ್ ನಿಮ್ದು ಇವಾಗ? ಏನ್ ಸ್ಟೂಡೆಂಟ್ಸ್ ಕೆಲಸ ನೀವ್ ಮಾಡ್ಬೇಕಾಗಿರೋದು ಇವಾಗ ಸ್ಟೂಡೆಂಟ್ಸ್ ಆಗಿದ್ದಾಗ? ಸ್ಟಡಿಯಿಂಗ್. ಸ್ಟಡಿಯಿಂಗ್. ಆಮೇಲೆ
ಅಭ್ಯಾಸ ಮಾಡುವುದು. ಆಮೇಲೆ ಅದ್ರ ಬಗ್ಗೆ ಹೆಚ್ಚು ಆನ್ಸರ್ ಮಾಡೋದು. ಏನು ಕ್ವಶನ್ ಕೇಳಿದ ಆನ್ಸರ್ ಮಾಡ್ಬೇಕು. ಓಕೆ. ಆಮೇಲೆ ಅದ್ರ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋದು. ತಿಳ್ಕೊಬೇಕು. ಸೊ ನಿಮ್ಗೆ ಏನೇನ್ ಗುರುಗಳಿಗೆ ಗೌರವ ಕೊಡೋದು. ಆಮೇಲೆ ಎಲ್ಲ ನೀವೆಲ್ಲ ಇಂಟೆಲಿಜೆಂಟ್ ಆಗ್ಬಿಟ್ಟಿರ, ಎಲ್ಲದಕ್ಕೂ ಉತ್ತರ ಗೊತ್ತಿದೆ. ಆಮೇಲೆ ದೊಡ್ಡವರಿಗೆ ಗೌರವ ಕೊಡೋದು. ನಿಮ್ಮ ಅಪ್ಪ ಅಮ್ಮಂಗೆ, ಗುರುಗಳಿಗೆ. ಆಮೇಲೆ ಡಿಸಿಪ್ಲಿನ್ ಲೈಫ್ ಇರ್ಬೇಕು. ಬೆಳಗ್ಗೆ ಬೇಗ ಹೇಳ್ಬೇಕು, ಬೇಗೆಲ್ಲ ನಿಮ್ ಕೆಲಸ ಮುಗಿಸ್ಕೊಬೇಕು. ಹಲ್ಲುಜ್ಜಿ ಸ್ನಾನ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ಸ್ಕೂಲಿಗೆಲ್ಲ ಹೋಗ್ಬೇಕು. ಟೈಮ್ ಕೀಪ್ ಅಪ್ ಮಾಡ್ಬೇಕು, ಪಂಕ್ಚುಯಲ್ ಆಗಿರ್ಬೇಕು. ಇವಾಗ 5 ಗಂಟೆ ಕ್ಲಾಸ್ ಅಂದ್ರೆ 5 ನಿಮಿಷ ಮುಂಚೆ ಇದ್ರೂ ಪರವಾಗಿಲ್ಲ. ಸೊ ಕರೆಕ್ಟ್ ಟೈಮಿಗೆ ಹೋಗ್ಬೇಕು, ಲೇಟ್ ಆಗಿ ಹೋಗ್ಬಾರ್ದು. ಸೊ ನಿಮ್ ಕೆಲ್ಸನ ನೀವು ಕರೆಕ್ಟ್ ಆಗಿ ಮಾಡ್ಬೇಕು. ಸೊ ಅದು ಸ್ಟೂಡೆಂಟ್ಸ್ ಇನ್ ಕೆಲಸ ಇವಾಗ. ಸೊ ಅದ್ರಲ್ಲಿ ನೀವು ಲೇಟ್ ಆಗಿ ಹೇಳೋದು, ದೊಡ್ಡವರಿಗೆಲ್ಲ ಬೈಯೋದು, ರೆಸ್ಪೆಕ್ಟ್ ಕೊಡದೇ ಇರೋದು, ಆ ತರ ಎಲ್ಲ ಮಾಡಬಾರ್ದು. ಸೊ ನಿಮ್ ಸ್ಟೂಡೆಂಟ್ಸ್ ಪ್ರಕಾರ ನಿಮ್ ಕರ್ಮನ ಕರೆಕ್ಟ್ ಆಗಿ ಮಾಡ್ಬೇಕು. ಅವಾಗ ದೇವ್ರಿಗೆ ಖುಷಿ ಆಗುತ್ತೆ. ಸೊ ಅದು ನಿಮ್ದು ಕರ್ಮ. ಓಕೆನಾ? ಆ ತರ. ಓಕೆ, ನಾನು 3-4 ಕ್ವಶನ್ ಕೇಳ್ತೀನಿ. ಪಾರ್ಥ ಅಂತ ಕರೀತಾರೆ ಮಹಾಭಾರತದಲ್ಲಿ. ಯಾರನ್ನ ಪಾರ್ಥ ಅಂತ ಕರೆಯೋದು? ಅರ್ಜುನ. ಅರ್ಜುನ ಇನ್ನೊಂದು ಹೆಸರು ಗೊತ್ತಾ? ಪಾರ್ಥ. ಆಮೇಲೆ ಇನ್ನೊಂದ್ ಹೆಸರು ಹೇಳಿ ನೋಡೋಣ, ಯಾವ್ದಾರ ಅರ್ಜುನಂದು. ಮಧ್ಯಮ ಧನಂಜಯ. ಧನಂಜಯ. ಆಮೇಲೆ ಮಧ್ಯಮ ಪಾಂಡವ. ಕೌಂತೆಯ. ಓಕೆ. ಗುಡಕೇಶ. ಗುಡಾಕೇಶ. ಗುಡಾಕೇಶ ಅಂದ್ರೆ ಏನು ಗೊತ್ತಾ ಅರ್ಥ? ಏನು ಗುಡಾಕೇಶ ಅಂದ್ರೆ? ಯಾರಿಗಾರ ಗೊತ್ತಾ ಗುಡಾಕೇಶ ಅಂದ್ರೆ? ಯಾರಿಗೆ ಮಲ್ಗೋದು ಗೊತ್ತು? ಅಲ್ಲ, ಮಲ್ಗದನ್ನ ಗೆದ್ದಿದ್ದ ಅವನು ಅರ್ಜುನ. ಸೊ ಅವನು ನಿದ್ದೆನ ಕಂಟ್ರೋಲ್ ಮಾಡ್ಬೋದಿತ್ತು ಗುಡಾಕೇಶ. ಅವನು ನಿದ್ದೆನ ಕಂಟ್ರೋಲ್ ಮಾಡ್ತಿದ್ದ ಅವನು. ಸೊ ನಿದ್ದೆನ ಜಯಿಸಿದ್ದ ಅವನು. ಸೊ ಅದಕ್ಕೆ ಅವನಿಗೆ ಹೆಸರು ಗುಡಾಕೇಶ ಅಂತ ಹೇಳಿ. ಓಕೆ, ಸೊ ಎಲ್ಲರೂ ಚೆನ್ನಾಗಿ ಉತ್ತರ ಕೊಟ್ರಿ ಇವತ್ತು ಕ್ವಿಜ್ ಅಲ್ಲಿ ಭಗವದ್ಗೀತೆ ಬಗ್ಗೆ. ಎಲ್ಲರೂ ಸುಮಾರು ತಿಳ್ಕೊಂಡಿರ. ಎಲ್ಲರೂ ವೆರಿ ಗುಡ್. ನಾ ಚಪ್ಪಾಳೆ ತರ್ತೀನಿ ಎಲ್ಲರಿಗೂ. ಉತ್ತಮಂ, ಅತ್ಯುತ್ತಮಂ. ನೆಕ್ಸ್ಟ್ ಇನ್ನೊಂದ್ 2-3 ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಬೇರೆ ಟಾಪಿಕ್ ಅಲ್ಲಿ ಕ್ವಶನ್ಸ್ ಕೇಳ್ತೀನಿ. ಓಕೆನಾ? ಓಕೆ, ಧನ್ಯವಾದ. ಸಂಧ್ಯಾ ಭಗಿನಿ. ಸಂಧ್ಯಾ ಭಗಿನಿ. अहं स्वीकरोमि भगिनि. निमिषद्वयम्. हरि ओम, हरि ओम, नमस्ते. ಎಲ್ರು ಹೇಗಿದ್ದೀರಾ? ಕ್ವಿಜ್ ಚೆನ್ನಾಗಿತ್ತಾ? ಓಕೆ, ವೆರಿ ಗುಡ್. ಈಗ
ನಾವು ಸ್ಟೋರಿ ನೋಡೋಣ. ಕಥಾ. ಯಾವ ಥರ ಕಥಾ ಇಷ್ಟ? ಕತೆ ಹೇಳ್ತೀರಾ ಯಾರಾದ್ರೂ? ಲಾಸ್ಟ್ ಟೈಮ್ ಕೇಳಿದೆ. ಕತೆ ಹೇಳ್ತೀರಾ ಯಾರಾದ್ರೂ? ಕಲ್ತಿದ್ದೀರಾ? ಕನ್ನಡದಲ್ಲಾದ್ರೂ ಪರವಾಗಿಲ್ಲ, ಸಂಸ್ಕೃತದಲ್ಲಾದ್ರೂ ಪರವಾಗಿಲ್ಲ. ಚಿಕ್ಕ ಕತೆ ಎಷ್ಟು ಗೊತ್ತಿದೆಯೋ ಅಷ್ಟು ಹೇಳ್ಬೋದು. ಯಾರು ಹೇಳ್ತೀರಾ? ನರೇಶನ್ ನೋಡೋಣ ಹೇಗೆ ನೀವು ಹೇಗೆ ಕತೆ ಹೇಳ್ತೀರಾ ಅಂತ ನಾನು ತಿಳ್ಕೊಳಕ್ಕೆ. ಹೇಳ್ತೀರಾ ಯಾರಾದ್ರೂ? ಇಲ್ಲ? ಓಕೆ, ನಾನೇ ಹೇಳ್ತೀನಿ. ಓಕೆನಾ? ಇವತ್ತು ಸಂಸ್ಕೃತ ಮತ್ತು ಕನ್ನಡ ಎರಡರಲ್ಲೂ ಒಂದು ಕತೆ ಹೇಳ್ತೀನಿ. ಎಷ್ಟು ಅರ್ಥ ಆಗುತ್ತೆ ನೀವು ಫಸ್ಟ್ ಹೇಳಿ, ಆಮೇಲೆ ನಾನು ಕನ್ನಡದಲ್ಲಿ ಕೂಡ ಹೇಳ್ತೀನಿ. ಫಸ್ಟು ಸಂಸ್ಕೃತದಲ್ಲೇ ಹೇಳೋಣ. ಕಥೆ ಇದೆ. ಕಥೆ ಹೆಸರು ಮಂಡೂಕದ್ವಯಂ. ಒಂದು ನಿಮಿಷ ತೋರಿಸ್ಬಿಡ್ತೀನಿ. ಮಂಡೂಕ ಅಂದ್ರೆ ಏನು? ಯಾರಿಗಾದ್ರೂ ಗೊತ್ತಾ? ಫೂಲಿಶ್. ಅಲ್ಲ, ಸಂಸ್ಕೃತದಲ್ಲಿ ಮಂಡೂಕ, ಕೂಪ ಮಂಡೂಕ ಅಂದ್ರೆ ನೆನಪಾಗತ್ತಾ? ಕೂಪ ಮಂಡೂಕ ಅಂದ್ರೆ ಮಂಡೂಕ ಅಂದ್ರೆ ಫ್ರಾಗ್ ಅಂತಿರಲ್ಲ, ಕಪ್ಪೆ. ಕಪ್ಪೆ. ಮಂಡೂಕ ಅಂದ್ರೆ ಕಪ್ಪೆ ಇರತ್ತೆ. ಅದರಲ್ಲಿ ದ್ವಯಂ ಅಂದಾಗ ದೇರ್ ಆರ್ 2. ಎರಡಿದೆ ಅಂತ. ದ್ವಯಂ ಅಂದ್ರೆ ಎರಡು. ಮಂಡೂಕ ದ್ವಯಂ. ಕಥೆ ಹೆಸರು ಮಂಡೂಕ ದ್ವಯಂ. ನಾವೆಲ್ಲ ಕೇಳೋಣ. ಓಕೆ. ಕೇಚನ ಮಂಡೂಕಾಃ ವನೆ ಅಟಂತಿ. ಕೇಚನ ಮಂಡೂಕಾಃ ವನೆ ಅಟಂತಿ. ಏಕಃ ಮಹಾಕೂಪಃ ಅಸ್ತಿ. ಏಕಃ ಮಹಾಕೂಪಃ ಅಸ್ತಿ. ಯಾರಾದ್ರೂ ಹೇಳ್ತೀರಾ ಇದ್ರ ಅರ್ಥ? ಏನು ಅರ್ಥ ಆಯ್ತಂತ? ಕೇಚನ ಮಂಡೂಕಾಃ ವನೆ ಅಟಂತಿ ಏಕಃ ಮಹಾಕೂಪಃ ಅಸ್ತಿ. ಕೇಚನ ಅಂದ್ರೆ ಯಾವುದೋ, ಮಂಡೂಕಾಹ ಅಂದ್ರೆ ಕಪ್ಪೆಗಳು. ಕೆಲವೊಂದು ಕಪ್ಪೆಗಳು. ವನೆ ಅಂದಾಗ, ವನ ಅಂದ್ರೆ ವನ ಕನ್ನಡದಲ್ಲಿ ಕೂಡ ಹೇಳ್ತೀವಲ್ವಾ, ವನೆ ಕಾಡು. ವನೆ ಅಟಂತಿಸ್ಮ, ಕಾಡಿನಲ್ಲಿ ತಿರುಗ್ತಾ ಇತ್ತು ಎಲ್ಲ. ಏಕಃ ಮಹಾಕೂಪಃ ಅಸ್ತಿ. ಕೂಪಃ ಅಂದ್ರೆ ಬಾವಿ. ಬಾವಿ. ಆಗ ಎಷ್ಟೊಂದು ಕಪ್ಪೆಗಳು ಹೋಗ್ತಾ ಇತ್ತು ಕಾಡಿನಲ್ಲಿ. ಏಕಃ ಮಹಾಕೂಪಃ ಅಸ್ತಿ. ಒಂದು ಮಹಾ ದೊಡ್ಡದಾದಂಥ ಬಾವಿ ಇತ್ತು. ಅಟನ ಸಮಯೇ, ಅಟನ ಅಂದ್ರೆ ಓಡಾಡ್ತಿದ್ವಲ್ಲ ನಾವು, ಆಗ. ಅಟನ ಸಮಯೇ ಮಂಡೂಕದ್ವಯಂ. ಮಂಡೂಕದ್ವಯಂ ಎರಡು ಫ್ರಾಕ್ಸ್, ಎರಡು ಕಪ್ಪೆಗಳು. ಕೂಪೆ ಪತತಿ. ಕೂಪೆ ಅಂದ್ರೆ ಆ ಬಾವಿಯಲ್ಲಿ ಬಿದ್ವು ಎರಡು. ಕೂಪೆ ಪತತಿ. ಅನ್ನೇ ಮಂಡೂಕಾಹ ಪಶ್ಯಂತಿ. ಅನ್ನೇ ಮಂಡೂಕಾಹ ಪಶ್ಯಂತಿ. ಎಷ್ಟೊಂದು ಕಪ್ಪೆಗಳು ಜೊತೆಗೆ ಹೋಗ್ತಾ ಇದ್ವು. ಹೋಗುವಾಗ ಬಾವಿಯಲ್ಲಿ ಎರಡು ಕಪ್ಪೆಗಳು ಬಿದ್ಬಿಟ್ವು. ಆಗ ಉಳಿದ ಕಪ್ಪೆಗಳು ನೋಡ್ತವೆ. ಅನ್ನೇ ಮಂಡೂಕಾಹ ಪಶ್ಯಂತಿ. ಅವ್ರ ಬಗ್ಗೆ ನೋಡಿದಾಗ ಅವ್ರಿಗೆ ಗೊತ್ತಾಗುತ್ತೆ. ಕೂಪಃ ಗಭೀರಃ ಅಸ್ತಿ. ಕೂಪಃ ಗಭೀರಃ ಅಂದ್ರೆ ಆಳವಾಗಿದೆ. ಗಭೀರಃ ಅಸ್ತಿ. ತೇ ವದಂತಿ ಅಂದ್ರೆ ಆ ಉಳಿದ ಕಪ್ಪೆಗಳೆಲ್ಲ ಮೇಲೆ ನಿರ್ತವೆ. ಆ ಉಳಿದ ಕಪ್ಪೆಗಳೆಲ್ಲ ಹೇಳುತ್ತೆ, ಭೋ ಕೂಪಃ ಗಭೀರಃ ತಸ್ಮಿನ್ ಪತಿತಂ ಚೇತ್ ಮರಣಂ ತು ನಿಶ್ಚಿತಂ ಬಹಿ ಆಗಂತುಂ ನೈವ ಶಕ್ಯತೆ.
ತೇ ವದಂತಿ ಅಂದ್ರೆ ಅವೆಲ್ಲ ಮಾತಾಡುತ್ತೆ. ನೋಡ್ಬಿಟ್ಟು ಭೋ ಏ ಕೂಪಃ ಗಭೀರಃ, ಈ ಬಾವಿ ತುಂಬಾ ಆಳವಾಗಿದೆ. ತಸ್ಮಿನ್ ಪತಿತಂ ಚೇತ್, ಅದರಲ್ಲಿ ಬಿದ್ರೆ, ತಸ್ಮಿನ್ ಪತಿತಂ ಚೇತ್, ಅದರಲ್ಲಿ ಬಿದ್ರೆ, ಮರಣಂತು ನಿಶ್ಚಿತಂ, ಸಾವು ಗ್ಯಾರಂಟಿ ಅಂತೀವಲ್ಲ ಹಾಗೆ, ಸಾವು ನಿಶ್ಚಿತ. ಬಹಿಹಿ ಆಗಂತುಂ ನೈವ ಶಕ್ಯತೆ, ಹೊರಗೆ ಬರಲಿಕ್ಕೆ ಆಗುವ ಸಾಧ್ಯತೆನೇ ಇಲ್ಲ, ಆಗುವುದೇ ಇಲ್ಲ. ಬಹಿ ಆಗಂತುಂ ನೈವ ಶಕ್ಯತೆ ಅಂತ ಉಳಿದ ಕಪ್ಪೆಗಳೆಲ್ಲ ಮಾತಾಡ್ಕೋತವೆ. ಮಂಡೂಕದ್ವಯಂ ಉಪರಿಷ್ಟಾತ್ ಸೂಚಿತಾನ್ ಉಪದೇಶಾನ್ ನ ಅನುಸರತಿ, ಇವರೆಲ್ಲ ಮೇಲೆ ನಿಂತಿರೋ ಕಪ್ಪೆಗಳೆಲ್ಲ ಏನ್ ಮಾತಾಡ್ತಾ ಇರ್ತಾರೆ ಅದನ್ನೆಲ್ಲ ಅವ್ರು ಕೇಳಿಸ್ಕೊತಾ ಇರಲ್ಲ. ಮಂಡೂಕದ್ವಯಂ, ಆ ಎರಡು ಬಿದ್ದಂತಹ ಕಪ್ಪೆಗಳು, ಉಪರಿಷ್ಟಾತ್, ಮೇಲಿಂದ ಆ ಉಳಿದ ಕಪ್ಪೆಗಳು ಏನು ಹೇಳ್ತಾ ಇರ್ತಾರೆ ಅದನ್ನ ಫಾಲೋ ಮಾಡಲ್ಲ. ಕೂಪತಃ ಕೂರ್ದನಂ ಕರ್ತುಂ ಪ್ರಯತ್ನಂ ಕರೋತಿ, ಆ ಬಿದ್ದಂತಹ ಕಪ್ಪೆಗಳು ಏನ್ ಮಾಡ್ತೇವೆ, ಬಿದ್ದ ಕೂಡಲೇ ನಾವೆಲ್ಲ ಏನ್ ಮಾಡ್ತೀವಿ, ಮೇಲೆ ಹೋಗ್ಬೇಕಂತ ಪ್ರಯತ್ನ ಮಾಡ್ತೀವಲ್ವಾ, ಹಾಗೇನೆ ಅವೆರಡು ಕಪ್ಪೆಗಳು ಕೂಡ ಮೇಲೆ ಬರ್ಬೇಕಂತ ಜಂಪ್ ಮಾಡಕ್ ಸ್ಟಾರ್ಟ್ ಮಾಡತ್ತೆ. ಕೂಪತಃ ಕೂರ್ದನಂ ಕರ್ತುಂ ಪ್ರಯತ್ನಂ ಕರೋತಿ, ಅಲ್ಲಿಂದ ಹಾರ್ಬೇಕು ಅಂತ. ಕೂರ್ದನ ಅಂದ್ರೆ ಜಂಪಿಂಗ್, ಕೂಪತಃ ಅಂದ್ರೆ ಬಾವಿಯಿಂದ ಹಾರ್ಲಿಕ್ಕೆ ಪ್ರಯತ್ನ ಮಾಡ್ತವೆ. ಅನ್ನೇ ಮಂಡೂಕಾಹ ಪುನಃ ಪುನಃ ವದಂತಿ, ಬೇರೆ ಉಳಿದಂತಹ ಕಪ್ಪೆಗಳು ಮತ್ತೆ ಮತ್ತೆ ಹೇಳ್ತವೆ. ಏನಂತ ಹೇಳ್ತವೆ ಅವು? ಕೂರ್ದನೇನ ಕಿಂ ವಾ ಪ್ರಯೋಜನಂ, ಕೂರ್ದನೇನ ಕಿಂ ವಾ ಪ್ರಯೋಜನಂ, ಪ್ರಯತ್ನಃ ಮಾಸ್ತು ಮರಣಂತು ನಿಶ್ಚಿತಮಿತಿ. ಕೂರ್ದನೇನ ಕಿಂ ವಾ ಪ್ರಯೋಜನಂ, ನೀವು ಹಾರೋದ್ರಿಂದ ಏನ್ ಪ್ರಯೋಜನ ಆಗತ್ತೆ? ಪ್ರಯತ್ನಃ ಮಾಸ್ತು, ಪ್ರಯತ್ನ ಬೇಕಾಗಿಲ್ಲ, ಪ್ರಯತ್ನ ಬೇಡ ಅಂತ ಅವ್ರು ಹೇಳ್ತಾರೆ. ಮರಣಂತು ನಿಶ್ಚಿತ, ಸಾವಂತೂ ಖಚಿತ, ಮತ್ತ್ಯಾಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಆ ಉಳಿದಂತಹ ಕಪ್ಪೆಗಳು ಹೇಳ್ತಾರೆ. ಆಗ ಏಕಃ ಮಂಡೂಕಃ ಅನ್ಯೇಷಾಂ ವಾಕ್ಯಾನಿ ಶ್ರುತ್ವಾ, ಏಕಃ ಮಂಡೂಕಃ, ಎರಡು ಬಿದ್ದಂತಹ ಕಪ್ಪೆಗಳಲ್ಲಿ ಒಂದು ಕಪ್ಪೆ. ಏಕಃ ಮಂಡೂಕಃ ಅನ್ಯೇಷಾಂ ವಾಕ್ಯಾನಿ ಶ್ರುತ್ವ, ಆ ಉಳಿದಂತಹ ಕಪ್ಪೆಗಳ ಮಾತುಗಳನ್ನ ಕೇಳಿ, ಶ್ರುತ್ವ ಅಂದ್ರೆ ಕೇಳಿ, ಕೂರ್ದನಂ ಸ್ಥಗಯತಿ, ಅದು ನಿಲ್ಸ್ಬಿಡತ್ತೆ ಹಾರೋದು. ಹಾರಿ ಹಾರಿ ಮೇಲೆ ಬರ್ಲಿಕ್ಕೆ ಏನ್ ಪ್ರಯತ್ನ ಮಾಡ್ತಾ ಇತ್ತು ಎರಡು ಕಪ್ಪೆಗಳು, ಅದೆರಡು ಕಪ್ಪೆ ಅಲ್ಲಿ ಒಂದು ಕಪ್ಪೆ ಈ ಮೇಲೆ ಏನೇನ್ ಹೇಳ್ತಿದ್ರು ಹೇಳಿ, ಸಾವಂತು ಖಚಿತ, ಮತ್ತ್ಯಾಕೆ ಹಾರುವ ಪ್ರಯತ್ನ ಅಂತ ಅವರೆಲ್ಲ ಕೇಳ್ತಿರುವಾಗ, ಇವು ಇದ್ರಲ್ಲಿ ಒಂದು ಕಪ್ಪೆ ಕೇಳಿಸ್ಕೊತದಲ್ಲ, ಅದೇನ್ ಮಾಡುತ್ತೆ, ಸ್ಟಾಪ್ ಮಾಡ್ಬಿಡತ್ತೆ, ನಿಲ್ಸ್ಬಿಡತ್ತೆ. ಓ, ಅವ್ರು ಹೇಳಿದಾಗೆ ನಾನು ಹಾರಿನೂ ಏನು ಪ್ರಯೋಜನ ಇಲ್ಲ, ಸಾವು ಬಂದೇ ಬಿಡುತ್ತೆ ನಂಗೆ ಅಂತ ಹೇಳ್ಬಿಟ್ಟು ಕೂರ್ದನಂ ಸ್ಥಗಯತಿ. ಕಿಂಚಿತ್ ಕಾಲಾನಂತರಂ, ಸ್ವಲ್ಪ ಸಮಯದ ನಂತರ, ಕಿಂಚಿತ್ ಅಂದ್ರೆ ಸ್ವಲ್ಪ, ಕಾಲಾನಂತರಂ, ಕಾಲ ಇಸ್ ಟೈಮ್, ಕಾಲಾನಂತರಂ ಸಹ ಮರಣಂ ಪ್ರಾಪ್ನೋತಿ, ಅದ್ ಹಾಗೆ ಅನ್ಕೊಳತ್ತೆ, ಪ್ರಯತ್ನನೂ ಬಿಟ್ಬಿಡುತ್ತೆ, ಅವ್ರು ಹೇಳ್ದಾಗೆ ಅದಕ್ಕೆ ಮರಣ ಬಂದ್ಬಿಡುತ್ತೆ, ಅದ್ ಸತ್ ಹೋಗ್ಬಿಡುತ್ತೆ, ಆ ಕಪ್ಪೆ, ಒಂದ್ ಕಪ್ಪೆ ಸತ್ ಹೋಗ್ಬಿಡುತ್ತೆ. ಪರಂತು ಅಪರಹ ಮಂಡೂಕಃ, ಪರಂತು ಅಪರಹ ಮಂಡೂಕಃ, ಪರಂತು ಅಂದ್ರೆ ಆದ್ರೆ, ಇನ್ನೊಂದು, ಅಪರಹ ಅಂದ್ರೆ ಎರಡು ಬಿದ್ದಿತ್ತಲ್ಲ, ಅದ್ರಲ್ಲಿ ಒಂದ್ ಸತ್ ಹೋಯ್ತು, ಇನ್ನೊಂದಿದೆ. ಅಪರಹ ಮಂಡೂಕಃ ಕೂರ್ದನಂ ಕುರ್ವನ್ ಭವತಿ, ಮತ್ತೆ ಮತ್ತೆ ಅದು ಜಂಪ್ ಮಾಡ್ತಾ ಇರುತ್ತೆ. ಕೂರ್ದನಂ ಅಂದ್ರೆ ಜಂಪ್, ಹಾರ್ತಾ ಇರುತ್ತೆ. ಕೂರ್ದನಂ ಕುರ್ವನ್ ಭವತಿ, ಹಾರ್ತಾನೆ ಇರುತ್ತೆ, ಅದ್ರ ಪ್ರಯತ್ನ ಅದ್ ನಿಲ್ಸಲ್ಲ. ಉಪರಿಷ್ಟಾತ್ ಮಂಡೂಕಾಹ, ಉಪರಿಷ್ಟಾತ್ ಅಂದ್ರೆ ಮೇಲೆ ಇರುವಂತಹ ಕಪ್ಪೆಗಳು. ಉಪರಿಷ್ಟಾತ್ ಮಂಡೂಕಾಹ ಪುನಃ ಪುನಃ ಉಚ್ಚೈಹಿ ವದಂತಿ, ಮತ್ತೆ ಮತ್ತೆ ಜೋರಾಗಿ ಹೇಳ್ತಾರೆ ಅವರೆಲ್ಲ ಸೇರಿ. ಪ್ರಯತ್ನ ಮಾಕರೋತು ಭವಾನಪಿ ನಿಶ್ಚಯನ ಮರಣಂ ಪ್ರಾಪ್ನೋತಿ ಇತಿ. ಪ್ರಯತ್ನಂ ಮಾಕರೋತು, ನೀನು ನಿನ್ ಪ್ರಯತ್ನ ಮಾಡಬೇಡ, ನೀನು ಕೂಡ ನಿಶ್ಚಿತವಾಗಿ ಸತ್ ಹೋಗ್ತೀಯಾ, ನೀನು ಕೂಡ ಸಾಯ್ತೀಯಾ, ಮರಣಂ ಪ್ರಾಪ್ನೋತಿ, ನಿಂಗೂ ಕೂಡ ಮರಣ ಸಿಕ್ಕುತ್ತೆ, ನಿಶ್ಚಯವಾಗಿ ನೀನು ಕೂಡ ಸಾಯ್ತೀಯ, ಪ್ರಯತ್ನ ಮಾಡಬೇಡ ಅಂತ ಹೇಳ್ಬಿಟ್ಟು ಮತ್ತೆ ಅವೆಲ್ಲ ಕಪ್ಪೆಗಳು ಆ ಕಪ್ಪೆಗೆ ಹೇಳತ್ತೆ. ಆದ್ರೆ ಪರಂತು ಏಷಃ ಮಂಡೂಕಃ ತು ಇತೋಪಿ ಅಧಿಕಂ ಪ್ರಯತ್ನಂ ಕರೋತಿ, ಆದ್ರೆ ಈ ಕೆಳಗೆ ಒಂದು ಜೀವಂತವಾಗಿದೆ ಅಲ್ಲ, ಆ ಕಪ್ಪೆ ಅದ್ ನಿಲ್ಸದೇ ಇಲ್ಲ, ಮತ್ತೆ ಮತ್ತೆ ಪ್ರಯತ್ನ ಮಾಡುತ್ತೇ ಇರುತ್ತೆ. ಏಷಃ ಮಂಡೂಕಃ ತು ಇತೋಪಿ ಅಧಿಕಂ ಪ್ರಯತ್ನಂ ಕರೋತಿ, ತುಂಬಾ ಪ್ರಯತ್ನ ಮಾಡುತ್ತದು. ಅಂತಿಮೆ, ಅಟ್ ದ ಎಂಡ್, ಕೊನೆಗೆ, ಅಂತಿಮೆ ಸಹ ಉದ್ಯಮೇನ ಕೂರ್ದತಿ,
ಆಮೇಲೆ ತುಂಬಾ ಪ್ರಯತ್ನ ಮಾಡಿ ಜೋರಾಗಿ ಹಾರ್ಬಿಡುತ್ತೆ ಅದು. ಅಂತಿಮೆ ಸಹ ಜಂಪ್ ಮಾಡಿ ಸ್ವಲ್ಪ ಹೈಟ್ ಜಾಸ್ತಿ ಆಗ್ತಾ ಇರುತ್ತಲ್ವಾ, ಕೊನೆಗೆ ಒಂದೇ ಸಲ ಜೋರಾಗಿ ಹಾರ್ಬಿಡುತ್ತೆ. ಉದ್ಯಮೇನ ಕೂರ್ದತಿ ಕೂಪತಃ ಬಹಿ ಆಗಚ್ಚತಿ. ಆ ಒಂದು ಜಂಪ್ಗೆ ಅದು ಕೊನೆಗೆ ಪ್ರಯತ್ನದಲ್ಲಿ ಹೊರಗೆ ಬಂದ್ಬಿಡುತ್ತೆ. ಕೂಪತಃ ಬಾವಿಯಿಂದ ಹೊರಗೆ ಬಂದ್ಬಿಡುತ್ತೆ. ಕೂಪತಃ ಬಹಿ ಆಗಚ್ಚತಿ. ಮಂಡೂಕಾಹ ಪೃಚ್ಛಂತಿ. ಈ ಉಳ್ದಂಥ ಕಪ್ಪೆಗಳಿರುತ್ತಲ್ಲ ಅವರೆಲ್ಲ ಪ್ರಶ್ನೆ ಮಾಡ್ತಾರೆ, ನಾವಿಷ್ಟು ಹೇಳಿದ್ರು ಇದು ಹೆಂಗೋ ಬಂದ್ಬಿಡ್ತಲ್ಲ ಆಚೆ ಅಂತ ಹೇಳ್ಬಿಟ್ಟು ಮಂಡೂಕಾಹ ಪೃಚ್ಛಂತಿ. ಅಸ್ಮಾಕಂ ವಾಕ್ಯಾನಿ ನ ಶ್ರುತವಾನ್ ಕಿಂ. ನಮ್ಮೆಲ್ಲರ, ಅಸ್ಮಾಕಂ ಅಂದ್ರೆ ನಮ್ಮೆಲ್ಲರ ವಾಕ್ಯಾನಿ ನ ಶ್ರುತವಾನ್, ಯಾಕೆ ನೀನ್ ಕೇಳಿಸ್ಕೊಂಡಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ. ಮಂಡೂಕಾಹ ಪೃಚ್ಛಂತಿ ಅಸ್ಮಾಕಂ ವಾಕ್ಯಾನಿ ನ ಶ್ರುತವಾನ್ ಕಿಂ. ಯಾಕೆ ನೀ ಕೇಳಿಸ್ಕೊಂಡಿಲ್ಲ ಅಂತ ಎಲ್ಲ ಪ್ರಶ್ನೆ, ಆ ಎಲ್ಲ ಕಪ್ಪೆಗಳು ಜೀವಂತವಾಗಿ ಬಂದಂತ ಕಪ್ಪೆ ಕೇಳುತ್ತೆ. ಆಗ ಮಂಡೂಕ ಹೇಳುತ್ತೆ, ಮಂಡೂಕ ವದತಿ ಅಹಂ ಕಿಂಚಿತ್ ಬದಿರಹ ಅಸ್ಮಿ. ಅಹಂ ಕಿಂಚಿತ್ ಬದಿರಹ ಅಸ್ಮಿ. ಅದು ಹೇಳುತ್ತೆ, ನನಗೆ ಸ್ವಲ್ಪ ಕಿವುಡು ಅಂತ. ಬದಿರಹ ಅಂದ್ರೆ ಕಿವುಡುತನ ಅಂತ ಹೇಳ್ತೀವಲ್ಲ ಅದು. ಕಿವಿ ಕೇಳಿಸಲ್ಲ ಅದಕ್ಕೆ ಸರಿಯಾಗಿ. ಅಹಂ ಕಿಂಚಿತ್ ಬದಿರಹ ಅಸ್ಮಿ ಭವತಾಂ ವಾಕ್ಯಾನಿ ಸಮ್ಯಕ್ ಶ್ರೋತುಂ ನ ಶಕ್ತವಾನ್. ನಿಮ್ಮೆಲ್ಲರ ವಾಕ್ಯಗಳನ್ನ ಸರಿಯಾಗಿ ಕೇಳಿಸ್ಕೊಳ್ಳಿಕ್ಕೆ ನಂಗೆ ಆಗ್ಲಿಲ್ಲ. ಭವತಾಂ ವಾಕ್ಯಾನಿ ಸಮ್ಯಕ್ ಶ್ರೋತುಂ ನ ಶಕ್ತವಾನ್, ನಂಗೆ ಕೇಳಿಸ್ಕೊಳ್ಳಿಕ್ ಆಗಿಲ್ಲ. ಅಹಂ ಚಿಂತಿತವಾನ್. ಅವನಿಗೆ ಏನ್ ಅನ್ನಿಸ್ತು, ಇವರೆಲ್ಲ ಜೋರಾಗಿ ಕೂಗ್ತಾ ಇದ್ರಲ್ವಾ, ಅದಷ್ಟೇ ಕೇಳುತ್ತ ಅವನಿಗೆ. ಸ್ವಲ್ಪ ಏನ್ ಹೇಳ್ತಾರೆ ಅಂತ ಸ್ಪಷ್ಟವಾಗಿ ಕೇಳಲ್ಲ. ಅದಕ್ಕೆ ಅವನೇನ್ ಅನ್ಕೋತಾನೆ, ಅಹಂ ಚಿಂತಿತವಾನ್, ನಾನು ಅನ್ಕೊಂಡೆ ಭವಂತಹ ಮಮ ಉತ್ಸಾಹಂ ವರ್ಧಯಿತುಂ ಏವ ಉಚ್ಚೈಹಿ ವದಂತಿ ಇತಿ. ಅದೇನ್ ಅನ್ಕೊಂಡುತ್ತೆ ಆ ಕಪ್ಪೆ, ಇವರೆಲ್ಲ ಮಾತಾಡೋದು ನೋಡಿ, ಕೂಗೋದು ನೋಡ್ಬಿಟ್ಟು ನಾನು ಹಾರ್ಲಿಕ್ಕೆ ಏನ್ ಪ್ರಯತ್ನ ಮಾಡ್ತಾ ಇದ್ದೀನಿ, ಅದಕ್ಕೆ ಇವರೆಲ್ಲ ನಂಗೆ ಉತ್ಸಾಹ ಜಾಸ್ತಿ ಮಾಡ್ಲಿಕ್ಕೆ, ಚಿಯರ್ ಅಪ್ ಅಂತಿರಲ್ಲ ಆ ರೀತಿ, ಅದನ್ನ ಮಾಡ್ಲಿಕ್ಕೆ ಇವರೆಲ್ಲ ಕೂಗ್ತಾ ಇದ್ದಾರೆ ಅಂತ ಅದು ಅನ್ಕೊಂಡ್ಬಿಡುತ್ತಂತೆ. ಅಹಂ ಚಿಂತಿತವಾನ್ ಭವಂತಹ ಮಮ ಉತ್ಸಾಹಂ ವರ್ಧಯಿತು. ಉತ್ಸಾಹ ಅಂದ್ರೆ ಪ್ರಯತ್ನ, ಏನಿದೆ ಖುಷಿ, ಅದನ್ನ ಜಾಸ್ತಿ ಮಾಡ್ಲಿಕ್ಕೆ. ವರ್ಧಯಿತು ಅಂದ್ರೆ ಜಾಸ್ತಿ ಮಾಡ್ಲಿಕ್ಕೆ. ಏವ ಉಚ್ಚೈಹಿ ವದಂತಿ, ನೀವೆಲ್ಲರೂ ನನಗಾಗಿ ಚೇರಪ್ ಮಾಡ್ತಾ ಇದ್ದೀರಾ ಅಂತ ನಾನು ಅನ್ಕೊಂಡೆ ಅಂತ ಹೇಳುತ್ತೆ. ಓಕೆ, ಇದು ಸ್ಟೋರಿ. ಇದರಿಂದ ನಿಮ್ಗೇನು ಅನಿಸ್ತು ಅಂತ ನೀವು ನಮಗೆ ಶೇರ್ ಮಾಡ್ಬೇಕೀಗ. ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದ್ರೆ ಮತ್ತೊಮ್ಮೆ ಕೇಳಿ, ನಾ ಹೇಳ್ತೀನಿ. ಅರ್ಥ ಆಯ್ತಾ? ಏನ್ ಅನ್ಸ್ತು ನಿಮ್ಗೆ ಈ ಕತೆ ಕೇಳಿ? ಹೇಳ್ಬೇಕು, ಅನ್ಮ್ಯೂಟ್ ಮಾಡಿ. ಚೆನ್ನಾಗ್ ಅನ್ಸ್ತು. ಚೆನ್ನಾಗಂತಸ್ತಾರಿ. ಕೊನೆಗೆ ಮಾರಲ್ ಏನಾದ್ರು ಇತ್ತಾ? ಸಿಂಪಲ್ ಸ್ಟೋರಿನ ಏನ್ ಮಾಡ್ಬೇಕು? ಯಾವಾಗೂ ಗಿವ್ ಅಪ್ ಮಾಡಬಾರ್ದು. ಹಾ, ಗುಡ್. ಅದು ಕೂಡ. ಮತ್ತೆ ಬೇರೆ ವೈಷ್ಣವಿ, ಅರ್ಥ ಆಯ್ತಾ ಕತೆ? ಬೇರೆಯವ್ರೇನಾದ್ರೂ ಹೇಳ್ತಿದ್ರೆ ನಾವು ಅವರು ಗುಡ್ ಹೇಳ್ತಿದಾರಂತ ನಾವ್ ಬಂದು ಟ್ರೈ ಮಾಡ್ಬೇಕು. ಹಾ, ಬೇರೆಯವರು ಹೇಳ್ತಾ ಇದ್ದಿದ್ದನ್ನ ನಾವು ನಮ್ಮ ಒಳ್ಳೇದಕ್ಕೆ ಅನ್ಕೊಂಡು ನಾವು ಹೋಗ್ಬೇಕು. ಓಕೆ, ಅದು ಕೂಡ ಒಂದು. ಮತ್ತೆ ಬೇರೆಯವರೆಲ್ಲ ಯಾರು ಇಲ್ವಾ? ಎಷ್ಟು ಜನ ಇದ್ದೀವಿ ಇವತ್ತು? 9 ಜನನ? ಅದ್ರಿತ್ತು. ಸುಹಾಸ್ ಕೇಳಿಸ್ಕೊಂಡಿಲ್ವಾ? ಹಾ, ಹೇಳಿ. ಬೇರೆಯವ್ರು ಸುಳ್ಳು ಹೇಳಿದ್ರೆ ನಾವು ಅದನ್ನ ಸುಳ್ಳು ಹೇಳಿದ್ರೆ ಅದನ್ನ ಒಪ್ಕೋಬಾರ್ದು. ಅವರು ಸುಳ್ಳು ಹೇಳಲಿಲ್ವಲ್ಲ ಕಪ್ಪೆಗಳು, ಅವ್ರು ಹೇಳಿದ್ ನಿಜನೇ ಇತ್ತಲ್ವಾ? ಬಟ್ ಹೇಗಿತ್ತದು? ಕಾಗೆ ಅಲ್ಲ, ಕಾಗೆನಾ? ಕಾಗೆ ಎಲ್ಲಿತ್ತು? ಹಾರು ಅಂತ ಹೇಳ್ತಿತ್ತಲ್ಲ. ಕಾಗೆ ಅಲ್ಲಪ್ಪ. ನೀ ಕತೆ ಕೇಳಿಸ್ಕೊಂಡೆ ಇವತ್ತು? ನಾ ಯಾವ್ದ್ರ ಬಗ್ಗೆ ಕತೆ ಹೇಳಿದೆ? ನಮ್ ಕಪ್ಪೆ. ಹಾ, ಕಪ್ಪೆಗಳ ಬಗ್ಗೆ ನಾ ಕತೆ ಹೇಳಿದ್ದು. ಆ ಕಪ್ಪೆಗಳು ಹೇಳ್ತಾ ಇದ್ ಕರೆಕ್ಟು, ಅವ್ರು ಹೇಳಿದ್ ಕರೆಕ್ಟು. ಏನಂತ ಹೇಳ್ತಾ ಇದ್ರು? ಅವ್ರು ಮೋಟಿವೇಟ್ ಮಾಡ್ತಾ ಇದ್ರ ಅವ್ರನ್ನ ಉತ್ಸಾಹದಿಂದ, ಅವರಿಗೆ ನಿಮ್ ಪ್ರಯತ್ನ ನೀವು ಮಾಡಿ ಅಂತ ಅವ್ರಿಗೆ ಉತ್ಸಾಹದಿಂದ ಮುಂದೆ ಬರ್ಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದ್ರ, ಅಥವಾ ನೆಗೆಟಿವ್ ತರ ಹೇಳ್ತಾ ಇದ್ರ? ನೆಗೆಟಿವ್ ತರ ಹೇಳ್ತಿದ್ರಲ್ವಾ? ಅವರೆಲ್ಲ ನೆಗೆಟಿವ್ ತರ ಹೇಳ್ತಾರೆ. ಅವರೆಲ್ಲ ಒಂದೇ ಗ್ರೂಪ್ ಆದ್ರೂ ಕೂಡ ಇಬ್ರು ಬಿದ್ದಾಗ
ಅವ್ರು ಉಳ್ದವ್ರು ಹೆಲ್ಪ್ ಮಾಡ್ಲಿಲ್ಲ ಅವರಿಗೆ. ಅವರಿಗೆ ಮೇಲೆ ತರ್ಲಿಕ್ಕೆ ಅವ್ರು ಹೆಲ್ಪ್ ಮಾಡಿಲ್ಲ. ಅದು ಒಂದು ಪಾಯಿಂಟ್. ಆಮೇಲೆ ನಮ್ಮ ಕೈಲಿ ಹೆಲ್ಪ್ ಮಾಡಕ್ ಆಗದೆ ಇದ್ದಾಗ ನಾವು ಏನ್ ಮಾಡ್ಬೇಕು? ಸುಮ್ಮನಾದ್ರೂ ಇರಬೇಕು. ಇಲ್ಲ ಅವರಿಗೆ ಪ್ರಯತ್ನ ಪಡೋಕೆ ನಾವು ಅವ್ರಿಗೆ ಉತ್ತೇಜಿಸ್ಬೇಕು. ಅದನ್ನಾದ್ರೂ ಮಾಡ್ಬೇಕು. ಬಟ್ ಇವ್ರಿಲ್ಲ ಏನ್ ಮಾಡಿದ್ರು? ನೀನ್ ಸಾಯೋದ್ ಗ್ಯಾರಂಟಿ, ಮತ್ತ್ಯಾಕೆ ನೀವು ಪ್ರಯತ್ನ ಮಾಡ್ತೀರಾ, ಅಲ್ಲೇ ಬಿದ್ದು ಸಾಯ್ರಿ ಅನ್ನೋ ರೀತಿ ಹೇಳ್ತಾ ಇದ್ರಲ್ವಾ? ಅದು ನೆಗೆಟಿವ್ ಥಾಟ್ಸ್. ಅವ್ರು ಮಾಡಿದ್ದು ತಪ್ಪು. ಅವ್ರು ಒಂದೇ ಗ್ರೂಪ್ ಆಗಿ ಕಷ್ಟದಲ್ಲಿದ್ದವ್ರಿಗೆ ಅವ್ರು ಹೆಲ್ಪ್ ಮಾಡಿಲ್ಲ. ಹೆಲ್ಪ್ ಮಾಡಕ್ ಆಗಿಲ್ಲ ಅಂದಾಗ ಅವರ ಪ್ರಯತ್ನಕ್ಕೆ ನಾವು ಬೂಸ್ಟ್ ಆದ್ರೂ ಮಾಡ್ಬೇಕು, ಮೋಟಿವೇಟ್ ಆದ್ರೂ ಮಾಡ್ಬೇಕು. ಆಯ್ತು ನಿಮ್ ಕೈಲಿ ಆಗತ್ತೆ, ಪ್ರಯತ್ನ ಪಡಿ, ಬನ್ನಿ ಬನ್ನಿ ಅಂತನಾದ್ರೂ ಚೇರ್ ಅಪ್ ಮಾಡ್ಬೇಕು. ಅದು ಮಾಡ್ಲಿಲ್ಲ ಅವರು. ಓಕೆ, ಅದು ಅವರಿಬ್ಬರ ಪಾರ್ಟ್. ಈಗ ಕೆಳಗ್ ಬಿದ್ದವರಲ್ಲಿ ಒಂದ್ ಕಪ್ಪೆ ಏನಾಯ್ತು? ಸತ್ತೋಯ್ತು. ಸತ್ತೋಯ್ತು. ಯಾಕೆ ಸತ್ತೋಯ್ತು ಅದು? ಯಾಕಂದ್ರೆ ಅದು ಮೇಲ್ ಬರಕ್ ಟ್ರೈಯೇ ಮಾಡಿಲ್ಲ. ಅದು ಸ್ವಲ್ಪ ಪ್ರಯತ್ನ ಪಡ್ತು. ಅವಾಗ ಇವ್ರ ಮಾತೆಲ್ಲ ಕೇಳಿಸ್ಕೊಂಡ್ಬಿಡ್ತದು. ಈ ಮೇಲೆ ನಿಂತು ಹೇಳ್ತಾ ಇದ್ರಲ್ಲ, ಓ ಇದು ತುಂಬಾ ಆಳ ಇದೆ ಈ ಬಾವಿ, ಇದ್ರಲ್ಲಿ ಬಿದ್ರೆ ಇನ್ನು ಬರ್ಲಿಕ್ಕಾಗಲ್ಲ, ನೀನು ಸಾಯೋದ್ ಗ್ಯಾರಂಟಿ ನೀವಿಬ್ರು ಅನ್ನೋ ರೀತಿ ಅವ್ರು ಹೇಳಿದಾಗ ಅದು ಅದನ್ನ ತಗೊಂಡ್ಬಿಡ್ತು. ಅದ್ ಕನ್ಸಿಡರ್ ಮಾಡ್ಬಿಡ್ತು. ಕೇಳಿಸ್ಕೊಂಡು ಬೇರೆಯವ್ರು ಹೇಳಿದ್ನ ಕೇಳಿಸ್ಕೊಂಡು ಅದು ಟ್ರೈ ಮಾಡೋದ್ ಸ್ಟಾಪ್ ಮಾಡ್ತು. ಹಾಗೆ ಅದು ಮಾಡಬಾರ್ದಿತ್ತಲ್ವಾ? ಅದು ಪ್ರಯತ್ನವನ್ನ ನಿಲ್ಲಿಸ್ದೇನೆ ಕಂಟಿನ್ಯೂ ಮಾಡ್ತಾ ಇದ್ರೆ ಬರಬಹುದಿತ್ತೇನೋ ಇನ್ನೊಂದು ಕಪ್ಪೆ ಥರನೇ ಅಲ್ವಾ? ಅದು ಬೇರೆಯವ್ರದ್ದು ನೆಗೆಟಿವ್ ಥಾಟ್ಸ್ನ ಕೇಳ್ಕೊಂಡ್ಬಿಟ್ಟು ಅದ್ರ ಪ್ರಯತ್ನನ ನಿಲ್ಲಿಸ್ಬಿಡ್ತು. ಹಾಗಾಗಿ ಅದು ಸತ್ತು ಹೋಗ್ಬಿಡ್ತು. ಅದೇ ಇನ್ನೊಂದು ಕಪ್ಪೆ ಏನ್ ಮಾಡ್ತು? ಪ್ರಯತ್ನ ಮಾಡ್ತಾನೆ ಇರ್ತು. ಪ್ರಯತ್ನ ಮಾಡ್ತಾನೆ ಇತ್ತು. ಇವ್ರು ಹೇಳಿದನ್ನ ಅದು ಜಾಸ್ತಿ ಕೇಳಿಸ್ಕೊಳ್ಳಲ್ಲ. ಅದಕ್ಕೆ ಕಿವುಡು ಇದ್ದಿದ್ದು ಒಂದು ಹೆಲ್ಪ್ ಆಗಿರ್ಬೋದು. ಕೇಳಿದ್ರು ಕೂಡ ಕೇಳಿಸದೇ ಇರೋ ಹಾಗೆ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರಬೇಕು. ಹೇಳೋರು ತುಂಬಾ ಹೇಳ್ತಾ ಇರ್ತಾರೆ, ಆಗ ನಿನ್ ಕೈಲಾಗಲ್ಲ, ನಿಮ್ಗೆಲ್ಲ ಓದುವಾಗ ಬರೆಯುವಾಗ ಅಥವಾ ಏನಾದ್ರೂ ಕಲಿಯುವಾಗ ಹಾಗನ್ಸ್ಬೋದು. ಒಂದೇ ಸಲಕ್ಕೇನೂ ಬರಲ್ಲ. ಮತ್ತೆ ಮತ್ತೆ ಮಾಡಿ ಮಾಡಿ ಪ್ರಯತ್ನ ಮಾಡಿ ನೀವು ಕಲಿಬೋದು. ಎಲ್ಲದೂ ಕೂಡ ಆಗದೆ ಇರೋದಂಥದ್ದು ಏನೂ ಇಲ್ಲ. ಆಯ್ತಾ? ಅದು ಒಂದು ಮಾರಲ್. ಈ ಸ್ಟೋರಿ ಮಾರಲ್ ಅಂದ್ರೆ ನೀತಿ. ಅನ್ಯೇಷಾಂ ನಿರುತ್ಸಾಹ ವಚನಾನಿ ಮಾ ಗಣಯತು. ಅನ್ಯೇಷಾಂ ಅಂದ್ರೆ ಬೇರೆಯವರ. ಅನ್ಯೇಷಾಂ ನಿರುತ್ಸಾಹ. ನಿರುತ್ಸಾಹ ಅಂದ್ರೆ ಏನು? ಉತ್ಸಾಹ, ನಿರುತ್ಸಾಹ. ಹುರಿದುಂಬಿಸುವುದು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಉತ್ಸಾಹವನ್ನ ಹೆಚ್ಚು ಮಾಡೋದು, ಇದು ಕಡಿಮೆ ಮಾಡೋದು. ನಿರುತ್ಸಾಹದ ಮಾತುಗಳು, ವಚನ ಅಂದ್ರೆ ಮಾತು ಅಂತ. ವಚನಾನಿ ಮಾತುಗಳನ್ನ ಮಾ ಗಣಯತು ನಾವು ಲೆಕ್ಕಕ್ಕೆ ಇಟ್ಕೋಬಾರ್ದು. ಅನ್ಯೇಷಾಂ ನಿರುತ್ಸಾಹ ವಚನಾನಿ ಮಾ ಗಣಯತು ಅಂತ ಇದ್ರದ್ದು ನೀತಿ. ಬೇರೆ ಯಾರಿಗಾದ್ರೂ ಸಿಂಪಲ್ ಸ್ಟೋರೀಸ್ ಗೊತ್ತಾ? ಇದೇ ಕಥೆನ ಯಾರು ಹೇಳ್ತೀರಾ? ಎಷ್ಟು ಜನ? ಅದ್ರಿತ್, ಸುಹಾಸ್, ಲಿಖಿತ, ಆಮೇಲೆ ವೈಷ್ಣವಿ. 4 ಜನನ ಇವತ್ತು? 3, 4, 5 ಜನ ಇದ್ದೀರಾ. ಇಲ್ಲ 4. ಅದ್ರಿತ್, ಸುಹಾಸ್, ಲಿಖಿತ, ವೈಷ್ಣವಿ. ಓಕೆ, ಯಾರಾದ್ರೂ ಪ್ರಯತ್ನ ಮಾಡ್ತೀರಾ? ನಾನು ಈಗ ಹೇಳಿದ ಕಥೆನೇ ಹೇಳಿ, ಎಷ್ಟು ಕೇಳಿಸ್ಕೊಂಡ್ರ ಅಷ್ಟೇ. ನಿಮ್ಮ ಸೆಂಟೆನ್ಸಲ್ಲೇ ಹೇಳಿ, ಅದರಲ್ಲಿರುವಂತಹ ಸೆಂಟೆನ್ಸ್ ಬೇಡ. ಪ್ರಯತ್ನ ಮಾಡಬೇಕು. ನಿಮಗೆ ನರೇಷನ್ ಏನಂತಾರೆ, ಕತೆ ಹೇಳುವಂತ ನೈಪುಣ್ಯತೆ ಬರುತ್ತೆ. ಟ್ರೈ ಪ್ರಯತ್ನಂ ಕರೋತು. ಅದ್ರಿತ್ ಹೇಳ್ತೀರಾ? ನಂಗೆ ಅಷ್ಟೊಂದು ಗೊತ್ತಿಲ್ಲ ಮ್ಯಾಮ್. ನಿಂಗೆ ಏನ್ ಅರ್ಥ ಆಯ್ತು ಅದನ್ನ ಹೇಳು. ನನ್ನ ಕತೆ ಕೇಳಿಸ್ಕೊಂಡು ಏನ್ ಅರ್ಥ ಆಯ್ತು ಅದನ್ನ ಹೇಳಿ. ಮ್ಯಾಮ್ ನಾವ್ ಯಾವಾಗ್ಲೂ ಅಲ್ಲ ಸ್ಟೋರಿನೇ ಹೇಳ್ಬೇಕೀಗ. ಮ್ಯಾಮ್ ಸ್ಟೋರಿ ಬರಲ್ಲ ಮ್ಯಾಮ್, ಅಷ್ಟೊಂದು ಫ್ಲೂಯೆಂಟ್ ಇಲ್ಲ ಮ್ಯಾಮ್. ನಾನು ಹೇಳಿದ್ದೇನೆ ಹೇಳು, ಬೇರೆ ಕತೆ ಬೇಡ. ನೀವು ಹೇಳಿದ್ದೇನೆ ಮ್ಯಾಮ್, ಆದ್ರೆ ನಂಗೆ ಅಷ್ಟೊಂದು ಫ್ಲೂಯೆಂಟ್ ಆಗಿ ಬರಲ್ಲ ಮ್ಯಾಮ್. ನಿಂಗೆ ಏನ್ ಅರ್ಥ ಆಯ್ತು ಅದನ್ನ ಹೇಳ್ಬೋದಾ 2 ಸೆಂಟೆನ್ಸ್ ಅಲ್ಲಿ? ಕಥೆಯಲ್ಲಿ ಏನಿತ್ತು, ಏನಾಯ್ತು? ಸಂಸ್ಕೃತದಲ್ಲ ಬೇಡ, ಕನ್ನಡದಲ್ಲೇ ಹೇಳು. ಮ್ಯಾಮ್ 2 ಕಪ್ಪೆ ನದಿಯಲ್ಲಿ ಬಿದ್ದಿತ್ತು. ಆದ್ರೆ ಅದ್ರಲ್ಲಿ ಅದೊಂದ್ ಕಪ್ಪೆಗಳದ್ರೆ ಒಂದ್ ಗುಂಪು ಇತ್ತು. 2 ಕಪ್ಪೆ ಬಿದ್ದಾಗ ಅವ್ರೆಲ್ಲರೂ ಹೇಳಿದ್ರು, ಈಗ ಬಿದ್ಬಿಟ್ಟಿದ್ದೀರಾ, ನೀವು ಸಾಯಿ ಹೋಗ್ಬಹುದು,
ನೀವು ಮೇಲೆ ಏರಕ್ ಚಾಲು ಮಾಡಿದ್ರು ವ್ಯರ್ಥ ಅಂತ ಅವ್ರಿಗೆ ಹೇಳ್ತಾ ಇದ್ರು. ಆದ್ರೆ ಫಸ್ಟ್ 2 ಕಪ್ಪೆ ಜಿಗಿತಾ ಇತ್ತು, ಯಾಕಂದ್ರೆ ಸೊ ದಟ್ ಅವ್ರ ಮೇಲೆ ಇರುವುದಂತ. ಆದ್ರೆ ಅವ್ರ ಜನರು ಇನ್ನೊಂದ್ ಸ್ವಲ್ಪ ಆ ತರನೇ ನೆಗೆಟಿವ್ ಥಿಂಗ್ಸ್ ಹೇಳ್ತಾ 1 ಕಪ್ಪೆ ನಿಂತು ಬಿತ್ತು, ಅಲ್ಲೇ ತೀರ್ ಹೋಯ್ತು. ಆಮೇಲೆ ಇನ್ನೊಂದು ಪ್ರಯತ್ನ ಮಾಡ್ತಾ ಇತ್ತು, ಐ ಮೀನ್ ಮೇಲೆ ಏರಕ್ ಟ್ರೈ ಮಾಡ್ತಾ ಮಾತ್ರ ಮೇಲೆ ಏರೇ ಬಿತ್ತು. ಅವಾಗ ಗೊತ್ತಾಗತ್ತೆ. ಇನ್ನೊಬ್ರು ನೆಗೆಟಿವ್ ಅಂದಾಗ ನಾವು ಅದನ್ನ ಅವ್ರಿಗೆ ಅಷ್ಟೊಂದು ಅವ್ರ ಬಗ್ಗೆ ಅಷ್ಟೊಂದು ಕೇರ್ ಮಾಡಬಾರ್ದು. ನೆಗೆಟಿವ್ ಅನ್ನ ಪಾಸಿಟಿವ್ ತರ ಪ್ರೂವ್ ಮಾಡ್ಬೇಕು ಅವ್ರಿಗೆ. ಹಾ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಅದ್ರಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು. ಲಿಖಿತಾ ಹೇಳ್ತೀಯಾ ಇದೇ ಕತೆ? ಲಿಖಿತಾ ಎಸ್ ಮ್ಯಾಮ್. ಪ್ರಯತ್ನ ಮ್ಯಾಮ್ ನಂಗೆ ಕನ್ನಡ ಕತೆ ಗೊತ್ತು, ಬೇರೆದ್ ಹೇಳ್ಬೋದಾ? ಹಾ, ಬೇರೆದೆ ಹೇಳು. ಓಕೆ ಮ್ಯಾಮ್, ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜನ್ಗೆ 3 ಜನ ಮಂತ್ರಿ ಇರ್ತಾರೆ. 3 ಜನ. ಓಕೆ, 3 ಜನ ಮಂತ್ರಿ ಇರ್ತಾರ ಒಬ್ಬ ರಾಜಂಗೆ? ಅಂದ್ರೆ ಸೆಲೆಕ್ಟ್ ಮಾಡಕ್ಕೆ 3 ಜನ ಇರ್ತಾರೆ. ಅವನು ಸೆಲೆಕ್ಟ್ ಮಾಡಕ್ ಏನ್ ಮಾಡ್ತಾನೆ ಅಂದ್ರೆ, ಒಂದಿನ 3 ಜನನು ಒಂದ್ ಬ್ಯಾಗ್ ಕೊಟ್ಟು ಕಾಡು ಕಳ್ಸಿ, ನೀವು ಹೋಗಿ ಅಲ್ಲಿ ಚೆನ್ನಾಗಿರೋ ಹಣ್ಣನ್ನ ಕಿತ್ಕೊಂಡ್ ಬರ್ಬೇಕು ಅಂತ ಹೇಳ್ತಾರೆ. ಕಿತ್ಕೊಂಡ್ ಬರಕ್ ಹೋದಾಗ ಮೊದಲನೇವನು ರಾಜ ಏನ್ ತೆಗೆದ್ ನೋಡ್ತಾನ ಅನ್ಬಿಟ್ಟು ಕಡ್ಡಿ ಕಲ್ಲು ಎಲ್ಲ ಹಾಕೊಂಡ್ ತಕೊಂಡ್ಬರ್ತಾನೆ. ಎರಡನೇ ರಾಜ ರಾಜಂಗ್ ಒಳ್ಳೇದಾಗ್ಲಿ ಅನ್ಬಿಟ್ಟು ಚೆನ್ನಾಗಿರೋನೆಲ್ಲ ಆರ್ಸ್ಕೊಂಡ್ ಕಿತ್ಕೊಂಡ್ ಬರ್ತಾನೆ. ಮೂರನೇ ಅವನು ಕೆಳಗಡೆ ಎಲ್ಲ ಹಳೇದ್ ಹಣ್ಗಳ್ ಹಾಕ್ಬಿಟ್ಟು, ಕೊಳ್ತೋಗಿರೋ ಹಣ್ಗಳ್ ಹಾಕ್ಬಿಟ್ಟು ಮೇಲೆ ಚೆನ್ನಾಗಿರೋ ಹಣ್ಣು ಹಾಕ್ತಾನೆ. ಸರಿ. ಅದನ್ನ ರಾಜನ ಹತ್ರ ತಕೊಂಡ್ ಹೋಗ್ತಾರೆ 3 ಜನನು. ಆಗ ರಾಜ ಅಂತಾನೆ, ಅಲ್ಲಿ ಸೈನಿಕರು ಇರ್ತಾರಲ್ಲ ಅವ್ರಿಗಂತಾನೆ ರಾಜ, ಇವ್ರ 3 ಜನನು 3 ಕೋಣೆಗೆ ಹಾಕಿ ಅವ್ರು ತಂದಿರೋದ್ನೇ ಅವ್ರಿಗೆ ತಿನ್ಸಿ ಅಂತ ಹೇಳ್ತಾನೆ. ಅದಕ್ಕೆ ಮೊದಲನೇವನು ಕಡ್ಡಿ ಕಲ್ ತಂದಿರೋದ್ರಿಂದ ಅವ್ನು ತಿನ್ನಕ್ಕಾಗ್ದೆ ಆಚೆ ಬರ್ಬೇಕಾದ್ರೆ ಫುಲ್ ವೀಕ್ ಆಗಿ ಬರ್ತಾನೆ ಅವನ ಆಚೆಗೆ. ಇನ್ನ ಎರಡನೇ ಅವನು ಎಲ್ಲ ಚೆನ್ನಾಗಿರೋದ್ ತಿಂದು ಜಾಸ್ತಿ ಪ್ರೋಟೀನ್ ಎಲ್ಲ ಆಗಿ ಅವನು ಮಾಮೂಲಿ ಬರ್ತಾನೆ, ಶಕ್ತಿಶಾಲಿಯಾಗಿ ಬರ್ತಾನೆ. ಇನ್ನ ಮೂರನೇ ಅವನು ಅರ್ಧ ಕೊಳ್ತೋಗಿರೋದು ಅರ್ಧ ಚೆನ್ನಾಗಿರೋದ್ ತಿಂದು ಆರೋಗ್ಯ ಹಾಳಾಗಿ ಆಚೆ ಬರ್ತಾನೆ ಮ್ಯಾಮ್. ಇಷ್ಟೇ. ಆಮೇಲೆ ರಾಜ ಏನ್ ಡಿಸೈಡ್ ಮಾಡ್ತಾನೆ? ರಾಜ ಮ್ಯಾಮ್ ಎರಡನೇ ಮಂತ್ರಿಯಾಗಿ ಮಾಡ್ಕೊಂತಾನೆ. ಇದ್ರಲ್ಲಿ ಏನ್ ನೀತಿ ಅನ್ಸ್ತು? ನಾವೇನೇ ಕೆಲಸ ಮಾಡಿದ್ರು ನಿಯತ್ತಿಂದ ಮಾಡ್ಬೇಕಲ್ವಾ? ಭಕ್ತಿಯಿಂದ ಮಾಡ್ಬೇಕು ಅಂತ. ಭಕ್ತಿಯಿಂದ ಮಾಡ್ಬೇಕು. ಅದು ಯಾರಿಗೇ ಆಗ್ಲಿ, ರಾಜನೇ ಆಗ್ಲಿ, ನಮ್ಗೆ ಆಗ್ಲಿ, ಬೇರೆಯವ್ರಿಗೆ ಆಗ್ಲಿ. ನಮ್ಗೆ ಅಂತ ಅಂದ್ಕೂಡ್ಲೆ ಚೆನ್ನಾಗಿರೋದ್ ಮಾಡ್ಕೊಳ್ಳೋದು, ಬೇರೆಯವ್ರಿಗೆ ಅಂದ್ಕೂಡ್ಲೆ ಕಳಪೆ ಮಾಡೋದು, ಆ ರೀತಿ ಮಾಡಬಾರ್ದು ಅಲ್ವಾ? ನಾವು ಬೇರೆಯವ್ರಿಗೆ ಮಾಡಿದ್ದು ಮತ್ತೆ ನಮ್ಗೆ ಬರುತ್ತೆ, ನಾವು ಮಾಡಿದ್ದು ಏನೇ ಇದ್ರು ನಮ್ಗೆ ಬರುತ್ತೆ ಅನ್ನೋದು ನಿಮ್ ಸ್ಟೋರಿಲಿ ಚೆನ್ನಾಗಿತ್ತು. ಗುಡ್ ಗುಡ್ ಲಿಖಿತಾ, ಉತ್ತಮ ಉತ್ತಮ. ಸುಹಾಸ್ ಹೇಳಿ ಸರ್ ಕತೆ. ನಾನ್ ಹೇಳಿದ್ದಾದ್ರೂ ಹೇಳ್ಬೋದು, ಇಲ್ಲ ನಿಂಗೆ ಗೊತ್ತಿರೋದಾದ್ರೂ ಹೇಳ್ಬೋದು. ಹೇಳು ಡಾಕ್ಟರ್. ಹೇಳಿ. ಒಬ್ಬ ಹುಡ್ಗ ಇರ್ತಾನೆ, ಡಾಕ್ಟರು. ಅವನ್ ಫ್ರೆಂಡ್ ನ ಒಬ್ಬ ಕರೆಸ್ತಾನೆ. ಅವನು ಕೇಳಿ, ನನಗ್ ಯಾರೋ ಒಬ್ರು ಅಸಿಸ್ಟೆಂಟ್ ಬೇಕು ಅಂತ ಅದಕ್ಕೆ ಹೇಳ್ತಾನೆ. ಅವಾಗ ಅವನ್ ಫ್ರೆಂಡು, ನನ್ನ ಹತ್ರ 2 ಇದಾರೆ, ಅವರಲ್ಲಿ ಯಾರು ಸೆಲೆಕ್ಟ್ ಮಾಡ್ಕೊ, ನಾಳೆ ಕರ್ಕೊಂಡ್ ಬರ್ತೀನ ಅಂತ ಹೇಳ್ತಾನೆ.
ನೆಕ್ಸ್ಟ್ ದಿನ ಇಬ್ರು ಬರ್ತಾರೆ, ಕ್ವೆಶನ್ಸ್ ಎಲ್ಲ ಕೇಳ್ತಾನೆ, ಕರೆಕ್ಟ್ ಆಗಿ ಆನ್ಸರ್ ಮಾಡ್ತಾರೆ. ಆಮೇಲೆ ರಸಾಯನ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾನೆ. ಆದ್ರೆ ಮನೆಗೆ ರಾಜ ಮಾರ್ಗದಲ್ಲೇ ಹೋಗ್ಬೇಕಂತ ಹೇಳ್ತಾನೆ. ಅವಾಗ ಹೋಗ್ತಾರೆ ಇಬ್ರುನು. ಮೊದಲನೇ ಅವನು ಸುಮ್ನೆ ಅಲ್ಲೊಬ್ಬ ಹುಷಾರಿಲ್ದಿರೋ ಯಾರೋ ಇರ್ತಾರೆ. ಮೊದಲನೇ ಅವನು ಸುಮ್ನೆ ಏನಾಗಿದ್ಯೋ ಅಂತ ಬಿಟ್ಬಿಟ್ಟು ಹೋಗ್ತಾನೆ. ಎರಡನೇ ಅವನು ಮನೆಗೆ ಹೋಗ್ಬೇಕಾರೆ ಅವ್ರಗ ಏನು ಆಗಿದೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅವ್ರನ್ನ ಹುಷಾರ್ ಮಾಡಿ ಬಿಡ್ತಾರೆ. ಆಮೇಲೆ ಟೈಮ್ ಎಲ್ಲ ಆಗಿರುತ್ತೆ. ಮಾರನೇ ದಿವಸ ಇಬ್ರು ಬರ್ತಾರೆ. ಮೊದಲನೇ ಅವನು ಮಾಡ್ಕೊಂಡ್ ಬಂದಿರ್ತಾನೆ ರಸಾಯನ, ಎರಡನೇ ಅವನು ಮಾಡ್ಕೊಂಡ್ ಬಂದಿರಲ್ಲ. ಅದಕ್ಕೆ ಸ್ವಲ್ಪ ಸ್ಯಾಡ್ ಆಗಿರ್ತಾನೆ ಎರಡನೇ ಅವನು. ಆಮೇಲೆ ಡಾಕ್ಟರ್ ಕೇಳ್ತಾನೆ, ಅವಾಗ ಏನಾಯ್ತು ಅಂತ ಕೇಳ್ತಾನೆ. ಅವಾಗ ಹೇಳ್ತಾನೆ, ನಾನು ಹೋಗ್ಬೇಕಾದ್ರೆ ಯಾರೋ ಹುಷಾರಿಲ್ದೇ ಇರೋರು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹುಷಾರ್ ಮಾಡಿಸಿ ಬಿಟ್ಟೆ ಅಂತ. ಅವಾಗೆಲ್ಲ ಟೈಮ್ ಎಲ್ಲ ಮುಗ್ದೋಗಿತ್ತು, ನಾವು ರಸಾಯನ ಮಾಡ್ಕೊಂಡ್ ಬರಕ್ಕಾಗಿಲ್ಲ ಅಂತ ಹೇಳ್ದ. ಆಮೇಲೆ ಇಬ್ರಲ್ಲಿ ಎರಡನೇ ಅವನ್ನ ಚೂಸ್ ಮಾಡ್ದ, ಅವನ ಅಸಿಸ್ಟೆಂಟ್ ಆಗಿ. ಯಾಕೆ? ಆಮೇಲೆ ರಾಜ ಕೇಳ್ತಾನೆ, ನೀನು ಮಾಡಿರುವ ಕೆಲ್ಸ ಮಾಡಿಲ್ಲ ಅಂದ್ರೂ ಅವನ ಯಾಕೆ ತಗೊಂಡಿದ್ಯಾ ಅಂತ. ಅವನಲ್ಲಿ ಡಾಕ್ಟರ್ ಆಗೋದಿದ್ದ ಅಂತ. ಅವನಿಗೆ ಅವನು ಬೇರೆಯವ್ರಿಗೆ ಅದು ಡಾಕ್ಟರ್ಗೆಲ್ಲ ಇಂಪಾರ್ಟೆಂಟ್ ಅಂತ ವೆರಿ ಗುಡ್. ಸೆಲೆಕ್ಟ್ ಮಾಡ್ತಾನೆ. ಉತ್ತಮ ಸುಹಾಸ್, ಅಭಿನಂದನ. ತುಂಬಾ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀರಾ, ಹಾಗೆ ಚೆನ್ನಾಗಿ ಹೇಳಿದ್ರಿ ಕೂಡ. ಉತ್ತಮ. ಮತ್ತೆ ಯಾರಿದ್ದೀರಾ? ವೈಷ್ಣವಿ ಕೂಡ ಲೆಫ್ಟ್ ಅಂತ ಕಾಣುತ್ತೆ. ಓಕೆ, ಇದೇ ರೀತಿ ಚಿಕ್ಕ ಚಿಕ್ಕ ಕಥೆಗಳನ್ನು ನೀವು ಹೇಳಬೇಕು. ಅವಾಗ ಏನಾಗತ್ತೆ, ನಿಮಗೆ ಸ್ಟೇಜ್ ಫಿಯರ್ ಆ ಥರ ಎಲ್ಲ ಇರುತ್ತಲ್ವಾ, ಮತ್ತು ಹೇಳಕ್ಕೆ ತೊದಲೋದು, ಅಥವಾ ಈಗ 1, 2, 3 ಜನ 4 ಜನ ಸೇರಿದಾಗ ನಿಮ್ಗೆ ಹೇಳಲಿಕ್ಕೆ ಭಯ ಅನಿಸೋದು, ಸ್ಟೇಜ್ ಅಂತ ಅಲ್ಲ, ಹೀಗೆ ಕೂತಲ್ಲಿ ಕೂಡ ಮಾತಾಡೋಕ್ಕೆ ಹಿಂಜರಿತೀರ, ಅಂಥದ್ದೆಲ್ಲ ಅವಾಯ್ಡ್ ಆಗುತ್ತೆ, ಅದೆಲ್ಲ ಹೊರಟೋಗುತ್ತೆ. ಚಿಕ್ಕ ಚಿಕ್ಕ ಸ್ಟೋರೀಸ್ ನಿಮ್ಮ ಫ್ರೆಂಡ್ಸ್ ಮಧ್ಯೆ ಅವೆಲ್ಲ ಮಾತಾಡ್ತಾ ಇರಬೇಕು. ಪ್ರೊನೌನ್ಸಿಯೇಷನ್ ಚೆನ್ನಾಗಾಗತ್ತೆ, ಪದಗಳ ಪರಿಚಯ ಆಗುತ್ತೆ. ಹಾಗೆ ಯಾವುದೇ ಭಾಷೆ ಆದರೂ ಯಾವುದೇ ಲ್ಯಾಂಗ್ವೇಜ್ ಆದರೂ ಕೂಡ ಇದೆಲ್ಲ ಸ್ಟೋರಿ ಟೆಲ್ಲಿಂಗಿಂದ ಇದೆಲ್ಲ ಇಂಪ್ರೂವೈಸೇಷನ್ ಆಗುತ್ತೆ. ಓಕೆ ಅಸ್ತು, ಆಯ್ತು. 6 ಗಂಟೆ ಆಗ್ತಾ ಇದೆ. ನಾವೀಗ ಶಾಂತಿ ಮಂತ್ರ ಹೇಳೋಣ. ಶಾಂತಿ ಮಂತ್ರ ಯಾರು ಹೇಳ್ತೀರಾ? ಸುಹಾಸಿಗೆ ಬರುತ್ತಾ? ಹೇಳ್ತೀಯಾ? ಹೇಳಿ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಷ್ಕೃಪಾತ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿಃ. ಉತ್ತಮಂ, ಧನ್ಯವಾದः. ವಯಂ ಸರ್ವೇ ಶ್ವಃ ಸಾಯಂ 4:15 ಮೇಲಿಷ್ಯಾಮಃ ಅಟ್ 4:30. ನಾಳೆ 4:15 ಸಂಜೆ ಸಿಗೋಣ ಮತ್ತೆ ಕ್ಲಾಸಲ್ಲಿ, ಆಯಿತಾ? ಮತ್ತೆ ಬೇರೆ ಬೇರೆ ಟಾಪಿಕ್ಸ್, ಸಬ್ಜೆಕ್ಟ್ಸ್ ಎಲ್ಲ ಇರುತ್ತೆ, ಚೆನ್ನಾಗಿರುತ್ತೆ. ಪ್ರಾಕ್ಟೀಸ್ ಮಾಡಿ. ಶಾರದಾ ಭುಜಂಗ ಸ್ತೋತ್ರ, ಆಮೇಲೆ ಭಗವದ್ಗೀತಾ ಇದೆಲ್ಲ. ಓಕೆ, ಈ ರಜದಲ್ಲಿ ನೀವು ಅದನ್ನೆಲ್ಲ ಹೊಸದಾಗಿ ಕಲಿತೀರಾ. ಧನ್ಯವಾದः ಸರ್ವೇಷಾಂ. ರಾಮ್ ರಾಮ್. ಶ್ವಃ ಮಿಲಾಮಃ. ರಾಮ್ ರಾಮ್. ನಾಳೆ ಭಗವದ್ಗೀತೆ ಒಬ್ಬೊಬ್ಬರು ಶ್ಲೋಕ ಹೇಳ್ಬೇಕು, ಇಲ್ಲ ಓದ್ಬೇಕು, ಏನಾದ್ರು ಒಂದು ಮಾಡ್ಬೇಕು. ಅಷ್ಟು ತಯಾರು ಮಾಡ್ಕೊಂಡು ಬನ್ನಿ, ಆಯ್ತಾ?
ಗುಡ್, ಎಲ್ಲರೂ ಚೆನ್ನಾಗಿ ಹೇಳ್ತೀರಾ, ತುಂಬಾ ಒಳ್ಳೆ ಮಕ್ಕಳು ಗೊತ್ತಾ ನೀವು.